ಆದ್ರೂ ನೀವು ಆಡ್ ಮಾಡೋದಿದ್ರೆ ಲಾಸ್ಟ್ ಸೆಷನ್ ಇಂಟ್ರಾಕ್ಷನ್ ಮಾಡ್ಕೊಳ್ಳಿ ಮೇಡಮ್ ಪ್ಲೀಸ್. ನಾನೇ ಅಡ್ಡ ಬಂದ್ಬಿಟ್ಟೆ ಅನ್ಸುತ್ತೆ, ಸಾರಿ ಮೇಡಮ್. ಇಲ್ಲ ಸರ್, ನಾನು ಎಂಡ್ ಅಲ್ಲೇ ಇದ್ದೆ, ಲಾಸ್ಟ್ ಸ್ಲೈಡ್ ಅಲ್ಲೇ ಇದ್ದೆ ನಾನು. ಎನಿಥಿಂಗ್ ಟು ಆಡ್ ಆನ್, ಯು ಕ್ಯಾನ್ ಪ್ಲೀಸ್ ಶೇರ್ ಯುವರ್ ಪ್ಲಾನ್ಸ್ ಆರ್ ಫೇಲ್ಯೂರ್ಸ್, ಸಕ್ಸಸ್ ಏನಾದ್ರೂ ಇದ್ರೆ. ಈಗ ನಮ್ಮ ಟೈಮ್ ಟೇಬಲ್ ಡಿಪಾರ್ಟ್ಮೆಂಟ್, ಇದು ಕಾಲೇಜು ಅಥವಾ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಸ್ ಅ ಪ್ಲಾನ್. ಇಲ್ಲ ಅಂದ್ರೆ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕನ್ಫ್ಯೂಸ್ಡ್. ನಮ್ ಕ್ಲಾಸ್ ನಮ್ಗೇನೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ನಮ್ಮ ಇದು ಕೋರ್ಸ್ ಕ್ಯಾಲೆಂಡರ್ ಇಟ್ ಈಸ್ ಟು ಹ್ಯಾಡ್ ಆನ್. ಈಗ ಸಕ್ಸಸ್ ಇರ್ಬೋದು, ಫೇಲ್ಯೂರ್ ಇರ್ಬೋದು. ಕೆಲವ್ರು ಹೇಳ್ತಾರೆ ವಿ ಹ್ಯಾವ್ ಟ್ರೈಡ್ ಹಾರ್ಡ್ ಅಂಡ್ ಫೈನಲಿ ವಿ ಕುಡ್ ನಾಟ್ ಗೆಟ್ ಥ್ರೂ. ಈಗ ಲಾಸ್ಟ್ ಅಲ್ಲಿ ಡಾಕ್ಟರ್ ಎಲ್ಲ ಆಪರೇಷನ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳ್ತಾರೆ ಎಲ್ಲ ದೇವ್ರ ಕೈಲಿದೆ, ನಮ್ ಕೈಲಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ದೇ ಹ್ಯಾವ್ ಟ್ರೈಡ್ ದೇರ್ ಬೆಸ್ಟ್ ಟು ಸೇವ್ ದ ಪೇಷಂಟ್. ಆದ್ರೆ ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್ ಅಂತ ಇದೆಯಲ್ಲ. ಸೊ ಆ ತರಾನು ಆಗ್ಬೋದು ಒಂದೊಂದ್ಸಲ. ನಾವ್ ಅನ್ಕೊಂಡಿದ್ದೆ ಒಂದು, ವಿಧಿ ಬಯಸಿದ್ದೆ ಒಂದು ಅಂತೆಲ್ಲ ಪಿಕ್ಚರ್ ಡೈಲಾಗ್ ಗಳೆಲ್ಲ ಇದೆ. ಸೊ ಹಂಗೆಲ್ಲ ಆಗ್ಬೋದು. ಬಟ್ ಟೈಮ್ ಟೇಬಲ್ ಇಲ್ದೆ ನಮ್ ಕ್ಲಾಸಸ್ ನಡೆಯಲ್ಲ. ಹಾಗೆ ನಮ್ ಲೈಫ್ಗೂನು ಒಂದು ಟು ಡೂ ಲಿಸ್ಟ್ ನಾವು ಒಂದು ಪೋಸ್ಟ್ ಇಟ್ಟು ಎಲ್ಲೋ ಪೇಪರ್ ಹಾಕ್ತಿವಲ್ಲ, ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಬಾರ್ದು. ಅದ್ ಮಾಡಿದ್ರೇನೆ. ಇಲ್ಲ ಅಂದ್ರೆ ಬಿಲ್ ಕಟ್ಬೇಕು ಅಂತ ಇರುತ್ತೆ. ಅಷ್ಟು ಚಿಕ್ಕ ಕೆಲ್ಸ, ಕರೆಂಟ್ ಬಿಲ್ಲೋ ವಾಟರ್ ಬಿಲ್ಲೋ ಕಟ್ಟೋದೇ ಇಲ್ಲ ಲಾಸ್ಟ್ ಡೇಟ್ ಬರೋವರೆಗೆ. ಇಲ್ಲ ಎಕ್ಸಾಮ್ಸ್ ಇರ್ಬೋದು, ಇನ್ನ ಒಂದ್ ತಿಂಗಳಿದೆ ಅಂದ್ರೂ ಮಕ್ಳು ಓದೋದೇ ಇಲ್ಲ. ಯಾಕೆಂದ್ರೆ ಪ್ಲಾನ್ ಇರಲ್ಲ. ಲಾಸ್ಟ್ ದಿನ ಎಲ್ಲ ಹಿಡ್ಕೊಂಡ್ ಕೂತಿರ್ತಾರೆ, ಲಾಸ್ಟ್ ಮಿನಿಟ್ ವರ್ಗು ಓದಲ್ಲ. ಯಾಕೆ? ಪ್ಲಾನ್ ಇರಲ್ಲ ಅಂತ. ಇಲ್ಲ ಈಗ ನಾನು ಇಂಜಿನಿಯರಿಂಗ್ ಮಾಡಿ ಏನ್ ಮಾಡ್ಬೋದು, MBA ಮಾಡೋದಾ, MTech ಮಾಡೋದೋ, ಇಲ್ಲ ಕೆಲ್ಸ ಮಾಡೋದೋ, ಅದೆಲ್ಲ ಪ್ಲಾನ್. ಮಕ್ಳಿಗೂನು ನಾವು ಹೇಳ್ಕೊಡ್ಬೇಕಾಗತ್ತೆ. ಇಲ್ಲ ನಮ್ಮ ಮಕ್ಳು ಇರ್ಬೋದು, ಇಲ್ಲ ನಮ್ ಸ್ಟೂಡೆಂಟ್ಸು ಇರ್ಬೋದು, ನಾವು ಗೈಡ್ ಮಾಡ್ಬೇಕಾಗತ್ತೆ. ಸೊ ಇನ್ನ 13 ಜನ ಬರ್ಬೇಕು. ಅಲ್ಲಿವರೆಗೆ ನೀವು ಪ್ಲಾನಿಂಗ್ ಏನಾದ್ರು ಆಡ್ ಮಾಡೋದಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ಕ್ಯಾನ್ ಆಡ್. ನಿಮ್ಮ ಕೋ ಪಾರ್ಟಿಸಿಪೆಂಟ್ಸ್ ಇನ್ನ 12 ಜನ ಬರ್ಬೇಕಿದೆ. ವಿಲ್ ಜಸ್ಟ್ ವೇಟ್ ಫಾರ್ ದೆಮ್. ಹ್ಯೂಮನ್ ರಿಲೇಷನ್ಸ್ ಅಪ್ರೋಚ್ ಅಂತ ಒಂದು ಅಪ್ರೋಚ್ ಅಲ್ಲಿ ಹಿಂಗೇನೆ ಏನ್ ಮಾಡ್ತಾರೆ ಅಂದ್ರೆ, ಟೀ ಬ್ರೇಕ್ಸ್ ನ ಜಾಸ್ತಿ ಮಾಡ್ತಾರೆ ಎಂಪ್ಲಾಯೀಸ್ಗೆ, ಥಿಂಕಿಂಗ್ ದಟ್ ದೇ ವಿಲ್ ಬಿ ಪ್ರೊಡಕ್ಟಿವ್ ಇಫ್ ದೇ ಹ್ಯಾವ್ ಮೋರ್ ಬ್ರೇಕ್ಸ್ ಅಂತ. ಆದ್ರೆ ಟೀಗೆ ಹೋದವ್ರು ವಾಪಸ್ಸೇ ಬರ್ಲಿಲ್ಲ. Madam, to add on to what you said, like see, making plans is different. The thing is like people have to take certain risks in life. So managing risk and taking risks again do also matter a lot. I have seen people who have succeeded in life without proper planning and taking risks. You know, but as you said, like I can bring in so many such examples where people like Elon Musk of SpaceX. Yeah, he had to again from the day one. Again, if you look into his career, if you look into his career, you can make out like he has taken so much of risk, and to build a kind of institution which is almost parallel to NASA is not a simple task, simple goal. So in that way, I do feel that like taking risks do matter a lot along with proper planning. ಎಸ್, ಈಗ ಡಿಸಿಷನ್ ಮೇಕಿಂಗ್ ಅಲ್ಲಿ ನಾವು ರಿಸ್ಕ್, ಸರ್ಟನಿಟಿ, ಅನ್ಸರ್ಟನಿಟಿ, ಆಂಬಿಗ್ಯುಟಿ ಎಲ್ಲ ಡಿಸ್ಕಸ್ ಮಾಡ್ತೀವಿ ಇವಾಗ. ಅದು ಕವರ್ ಆಗುತ್ತೆ. ಪ್ಲಾನಿಂಗ್ ಇದನ್ನು ಕವರ್ ಆಗುತ್ತೆ ಇವಾಗ. ಈಗ ನಾವು ಮೆಜಾರಿಟಿ ಇದೆ, ಜಾಯಿನ್ ಆಗ್ತಾರಲ್ಲ. ಆಯ್ತು. ಸೊ ರಿಸ್ಕ್ ಲೈಫ್ ಅಲ್ಲಿ ಇದ್ದೇ ಇರುತ್ತೆ. ಯಾಕೆಂದ್ರೆ ಅನ್ಸರ್ಟನಿಟಿ ಇರೋ ಕಡೆ ಎಲ್ಲ ರಿಸ್ಕ್ ಇದ್ದೇ ಇರುತ್ತೆ. ನಮ್ ಫ್ಯೂಚರ್ ನಮ್ಗೆ ಏನಂತ ಗೊತ್ತಿರಲ್ಲ. ಅನ್ಸರ್ಟನಿಟಿ ಇರೋ ಕಡೆ ಆಬ್ವಿಯಸ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಇಟ್ಸ್ ಮೇ ಬಿ ಎ ಲಾಸ್ ಆಫ್ ಲೈಫ್, ಲಾಸ್ ಆಫ್ ಜಾಬ್, ಲಾಸ್ ಆಫ್ ದ ಫೈನಾನ್ಸ್ ಅಸೆಟ್ಸ್, ಲಾಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್. ಈಗ ಪ್ಯಾಂಡಮಿಕ್ ಅಲ್ಲಿ ನಾವು ರಿಸ್ಕ್ ನ ಫೇಸ್ ಮಾಡಿದೀವಿ, ಎಷ್ಟೊಂದ್ ಕಡೆ ಇದೆಲ್ಲ ಆಗಿದೆ.
ಬದುಕಿದ್ರೆ ಸಾಕು ಅನ್ನೋ ತರ ಸ್ಥಿತಿನೂ ಬಂದ್ಬಿಟ್ಟಿದೆ ಒಂದ್ಸಲ. ನಾವೆಲ್ಲ ಈಗ ಬದುಕಿದೀವಿ ಅನ್ನೋದೇನೆ ಒಂದ್ ಸೆಲೆಬ್ರೇಷನ್ ಹಂಗಾಗೋಗಿದೆ. ಯಾಕೆಂದ್ರೆ ಇಟ್ ಇಸ್ ಹ್ಯೂಜ್, ಇಟ್ ಮಸಾಕರ್ಡ್ ದ ಎಂಟೈರ್ ವರ್ಲ್ಡ್. ಕಣ್ಣಿಗೆ ಕಾಣದೇ ಇರೋ ಒಂದು ವೈರಸ್ ಟುಕ್ ಓವರ್ ದ ವರ್ಲ್ಡ್. ಆಗ ನಮಗ್ ಗೊತ್ತಾಯ್ತು ಮಾಸ್ಕ್ ಇಲ್ಲದೆ ಮನೆಯಿಂದ ಹೊರಗಡೆ ಹೋಗೋದೇ ರಿಸ್ಕ್ ಇವಾಗ. ಟ್ರೂ. ಆಯ್ತು, ಈಗ ನೆಕ್ಸ್ಟ್ ಟಾಪಿಕ್. ಈಗ ಟೈಮ್ ಟೇಬಲ್ ಇದು ಎಲ್ಲ ಪ್ಲಾನ್ಸ್ ಅದೆಲ್ಲ ನಾವು ದಿನ ಫಾಲೋ ಮಾಡ್ತೀವಿ. ಈ ಪ್ಲಾನಿಂಗ್ ಅಲ್ಲಿ ನಾವು ಡಿಸ್ಕಸ್ ಮಾಡಿರೋದನ್ನ ನಾವು ಮಾಡ್ತಾ ಇಲ್ಲ ಅಂತಲ್ಲ, ಅದನ್ನೆಲ್ಲ ನಾವು ದಿನ ನಾವು ಪ್ಲಾನಿಂಗ್ ಅಂತ ಹೆಸರು ಕರಿದೇನೆ ಅಥವಾ ಗೋಲ್ ಅಂತ ಹೆಸರು ಕರಿದೇನೆ ನಾವು ಅದನ್ನ ಮಾಡ್ತಾನೆ ಇದೀವಿ ಎಷ್ಟೊಂದ್ ಕೆಲ್ಸನ. ಅನ್ಆರ್ಗನೈಸ್ಡ್ ವೇ ಆಲ್ಸೋ. ಈಗ ನಮ್ಮಮ್ಮ ಅಡ್ಗೆ ಮಾಡೋದು ಅವ್ರಿಗೆ ಅದು ವರ್ಡೇ ಕೇಳಿರಲ್ಲ ಅಂತವ್ರು ಈಗ ಮ್ಯಾನೇಜ್ಮೆಂಟ್ ಟರ್ಮಿನಾಲಜೀಸ್ ಗೊತ್ತಿಲ್ದೇನೆ ದೇ ಆರ್ ಡೂಯಿಂಗ್ ಇಟ್ ಸೋ ಪರ್ಫೆಕ್ಟ್ಲಿ. ಈಗ ಅದಕ್ಕೆ ಇದು ಏನೋ ಮುಂಬೈ ಡಬ್ಬಾವಾಲಾಸ್ ಅದು ಕೇಸ್ ಸ್ಟಡಿ ಇದೆ. 6 ಸಿಗ್ಮಾ ಅಚೀವ್ ಆಗಿರೋದು. ದೇ ಡೋಂಟ್ ನೋ, ಆಲ್ ಇಲ್ಲಿಟ್ರೇಟ್ಸ್, ಅವ್ರಿಗೆ ಲೇಟೆಸ್ಟ್ ಟೆಕ್ನಾಲಜಿ ಇಲ್ಲ, ಆದ್ರೂ ದೇ ಆರ್ ಡೂಯಿಂಗ್ ದೇರ್ ಜಾಬ್ ಸೋ ವೆಲ್. ಅಲ್ಲಿ ಒಂದು ಎರರ್ ಇಲ್ಲ, 0 ಮಿಸ್ಟೇಕ್ಸ್, 0 ಎರರ್ಸ್. ಸೊ ನಿಯರ್ಲಿ 0 ಎರರ್ ಇಸ್ 6 ಸಿಗ್ಮಾ ವಿಚ್ ದೇ ಹವ್ ಅಚೀವ್ಡ್ ಓವರ್ ದ ಪ್ರಾಕ್ಟೀಸ್. ಈಗ ನಾವು ಒಂದ್ ದಿನ ಮಾಡ್ಬಿಟ್ಟು ನಾಳೆಗೆ ಮಲ್ಕೊಂಡ್ಬಿಟ್ರೆ ಅದು ಇದಾಗಲ್ಲ. ಸೊ ಕನ್ಸಿಸ್ಟೆನ್ಸಿ ಇನ್ ವಾಟ್ ವಿ ಡೂ ಎವ್ರಿ ಡೇ ವಿ ಹ್ಯಾವ್ ಟು ಡೂ ದಟ್. ಇಲ್ಲ ಅಂತಂದ್ರೆ ಅದನ್ನ ಅಚೀವ್ ಮಾಡಕ್ ಆಗಲ್ಲ. ನಾವ್ ಏನೇ ಪ್ಲಾನ್ ಮಾಡಿದ್ರು ಅದೇ ಈಗ ವಿಷನ್ 2020 ವಿ ಕುಡ್ ನಾಟ್ ಅಚೀವ್. ಆತರ ಫೇಲ್ಯೂರ್ಸ್ ಆಗುತ್ತೆ. ನಾವು ಶೇರ್ಡ್ ವಿಷನ್, ಶೇರ್ಡ್ ಬಿಲೀಫ್ ಅದಿರ್ಬೇಕು. ಈಗ ಅವ್ರು ನೋಡಿದನ್ನ ನಾವು ನೋಡಕ್ ಆಗಲ್ಲ ಕೆಲವು ಸಲ, ಆಗ ಫೇಲ್ಯೂರ್ಸ್ ಆಗುತ್ತೆ. ಸೊ ಡಿಸಿಷನ್ ಮೇಕಿಂಗ್. ಈಗ ಡಿಸಿಷನ್ ಮೇಕಿಂಗ್ ಅಂದ್ರೆ ಡಿಸಿಷನ್ ಎವ್ರಿ ಡೇ. ಈಗ ಎಲ್ಲರೂ ಕ್ಲಾಸ್ ಅಟೆಂಡ್ ಮಾಡಕ್ಕೆ ರಜಾ ದಿನ, ಗವರ್ಮೆಂಟ್ ಹಾಲಿಡೇ, ನಾವೆಲ್ಲರೂ ಇಲ್ಲಿದೀವಿ ಅಂದ್ರೆ ವಿ ಹ್ಯಾವ್ ಮೇಡ್ ಅ ಡಿಸಿಷನ್ ಟು ಅಚೀವ್ ಅದು ಅಟೆಂಡ್ ದ ಕ್ಲಾಸ್. ಸೊ ವೆದರ್ ಇಟ್ ಈಸ್ ಅ ರೈಟ್, ರಾಂಗ್, ವಿ ಹ್ಯಾವ್ ಟು ಮೇಕ್ ಅ ಡಿಸಿಷನ್ ಇನ್ ಲೈಫ್. ಎವ್ರಿ ಡೇ ವಿ ಹ್ಯಾವ್ ಟು ಮೇಕ್ ಸಮ್ ಡಿಸಿಷನ್. ರೈಟ್ ಅದು ರೈಟ್ ಆಗ್ಬೋದು ಅಥವಾ ರಾಂಗ್ ಆಗ್ಬೋದು ಅಥವಾ ಇನ್ ಬಿಟ್ವೀನ್ ಇರ್ಬೋದು. ಸೊ ಡಿಸಿಷನ್ ಮೇಕಿಂಗ್ ಇಸ್ the main activity which we do every day. It may be a main activity for the head of the organization, head of the nation. They have to make many decisions. So what is decision? So not acting upon impulse, intuition. Sometimes we need to, but there is a systematic way of making certain decisions. Rational decision making anta heltivi. ಈಗ ಎಮೋಷನ್ಗೆ ಒಳಗಾಗ್ದೇನೆ ಅಥವಾ ಬಯಾಸ್ಡ್ ಆಗ್ದೇನೆ, ಪ್ರಿಜುಡೈಸ್ಡ್ ಆಗ್ದೇನೆ ಡಿಸಿಷನ್ಸ್ ಮಾಡ್ಬೇಕಾಗುತ್ತೆ ಕೆಲವು ಸಲ. ಈಗ ನಾನು ಈಗ ಕೆಲಸ ಮಾಡೋ ಕಡೆ ಈಗ ನನ್ಗೆ ಒಂದಷ್ಟು ಪವರ್ ಇರುತ್ತೆ ಟು ಮೇಕ್ ಡಿಸಿಷನ್ಸ್. ಆವಾಗ ನಾನು ಐ ಹ್ಯಾವ್ ಟು ಬಿ ಫೇರ್ ವಿತ್ ದ ಜೆಂಡರ್, ಫೇರ್ ವಿತ್ ದ ರಿಲಿಜನ್, ಫೇರ್ ವಿತ್ ದ ಅದರ್ ಕ್ಯಾಸ್ಟ್, ಫೇರ್ ವಿತ್ ದ ಸಿಸ್ಟಮ್. I have to take many decisions, not biased to my friends or family or to the society, community. ಅದೆಲ್ಲ ಬಿಟ್ಟು ನಾವು ಕೆಲವೊಂದು ಡಿಸಿಷನ್ಸ್ ನ ಮಾಡ್ಬೇಕಾಗುತ್ತೆ ಲೈಫ್ ಅಲ್ಲಿ. ಆಸ್ ಎನ್ ಇಂಡಿವಿಜುವಲ್ ಆಲ್ಸೋ, ಅಟ್ ಹೋಮ್, ಅಟ್ ಆಫೀಸ್. ಸ್ಕಿಲ್ಸ್ ಅಂತಂದ್ರೆ ಇಟ್ ಈಸ್ ಇನ್ ದ ಓವರ್ ಆಲ್ ಪರ್ಸನಲ್ ಲೈಫ್ ಇರ್ಬೋದು, ದ ಪ್ರೊಫೆಷನಲ್ ಲೈಫ್ ಇರ್ಬೋದು, ಅಥವಾ ಸೊಸೈಟಿ and community at large, or the nation at large. We have to make many decisions. As a civilian, as a citizen of India, we have to make certain decisions. ಈಗ ಸಿಗ್ನಲ್ ಅಲ್ಲಿ ನಿಂತಿರ್ತೀವಿ, ಅಲ್ಲಿ ಆರೆಂಜ್ ಲೈಟ್ ಇರುತ್ತೆ ಅಥವಾ ರೆಡ್ ಲೈಟ್ ಇರುತ್ತೆ, ಅಂದ್ರೂ ಪಾಸ್ ಮಾಡ್ಬಿಡ್ತೀವಿ. ಒಂದೊಂದ್ಸಲ ನೋಡ್ತಾ ಇರ್ತೀವಿ, ಅವ್ನ್ ಮಾಡ್ತಾನೆ ಅಂತ ಇನ್ನೊಬ್ಬ ಮಾಡ್ತಾನೆ. ಸೊ ಈಗ ಅಲ್ಲಿ ಪೊಲೀಸ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗೋದು ಸರಿಯಲ್ಲ. So certain decisions which we make, though no one is watching. So that is a decision making technique. So family irbodu, career irbodu, spirituality, your life, and the community, health, whatever the decisions which we take every day, it's so important. And ಈಗ ಕೆಲವರು ಎಷ್ಟೊಂದು ಒಳ್ಳೆ ಪೊಸಿಷನ್ಸ್ ಇರ್ತಾರ, IAS ಆಫೀಸರೋ ಇಲ್ಲ ಏನೋ ಒಂದು ಗೌರ್ಮೆಂಟ್ ಒಳ್ಳೆ ಜಾಬ್ ಅಲ್ಲಿ ಇದ್ದವರು ಕೆಲ್ಸಾನೇ ಬಿಟ್ಬಿಡ್ತಾರೆ. ಅಷ್ಟು ಕಷ್ಟಪಟ್ಟು IAS ಮಾಡಿದವರು ಎಷ್ಟೊಂದ್ ಜನ
ಈಗ ಸೂಸೈಡ್ ಮಾಡ್ಕೊಂಡ್ಬಿಟ್ರು, ಕೆಲ್ಸ ಬಿಟ್ಬಿಟ್ರು. ಆ ತರ ಡಿಸಿಷನ್ಸ್ನು ಇದೆ ಲೈಫಲ್ಲಿ. ಇಟ್ ಇಸ್ ನಾಟ್ ದಟ್ ದೇ ಆರ್ ಆಲ್ವೇಸ್ ರೈಟ್, ಇಟ್ ಇಸ್ ನಾಟ್ ದಟ್ ದೇ ಆರ್ ರಾಂಗ್. ಅವರ ಲೈಫ್ ಅವರೇ ಡಿಸಿಷನ್ ಮಾಡಿದ್ದಾರೆ ಎಷ್ಟೊಂದ್ ಜನ. They were over ambitious. Yes. Yeah, over ambition, over confident, ಏನೆಲ್ಲ ಇರುತ್ತೆ, ಅವ್ರದ್ದು ವೀಕ್ನೆಸಸ್ ಇರುತ್ತೆ ಕೆಲವ್ರದ್ದು. ನಾವು ನೋಡಿದೀವಿ ಅದನ್ನ. ಅಷ್ಟು ಕಷ್ಟಪಟ್ಟು IAS UPSC ಸೆಲೆಕ್ಷನ್ ಅಂತಂದ್ರೇನೆ 2 ವರ್ಷ ಕೂತ್ಕೊಂಡು ಕಷ್ಟಪಟ್ಕೊಂಡು ಓದ್ದವ್ರುನು ಕೆಲಸ ಸಿಕ್ಕದ್ಮೇಲೆ ಜಾಯ್ನ್ ಆಗಿಲ್ಲ, ಕೆಲವ್ರು ರಿಸೈನ್ ಮಾಡಿ. ನಮ್ಮ ಮೈಸೂರ್ದೇನೆ ಮೊನ್ನೆ ರಿಸೈನ್ದು ನೀವೆಲ್ಲ ನೋಡಿದ್ದೀರಾ. ಅದೆಲ್ಲ ಕಥೆಗಳನ್ನ ನೋಡಿದಾಗ ಡಿಸಿಷನ್ ಟೇಕಿಂಗ್ ಅ ಡಿಸಿಷನ್ ಈಗ ಸಮ್ ಇಂಪಾರ್ಟೆಂಟ್ ಇದು ಸ್ಟೇಜ್. ಈಗ ನಂದು ಕೋರ್ಸ್ ಆದ್ಮೇಲೆ ಏನ್ ಮಾಡ್ಬೇಕು ಮುಂದೆ, ಸ್ಟೂಡೆಂಟ್ಸ್ಗೆ ಇರ್ಬೋದು, ಡಿಗ್ರಿ ಆದ್ಮೇಲೆ PG ಏನ್ ಮಾಡ್ಬೇಕು, ಅಥವಾ ಕೆಲವರು ಮದ್ವೆ ಆಗ್ಬಿಡ್ತಾರೆ, ಕೆಲವರು ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ, ಕೆಲವರು ಕೆಲಸ ಮಾಡ್ತಾರೆ, ಕೆಲವರು ಇದು UPSC KPSC ಸೆಲೆಕ್ಷನ್ ಓದ್ತಾರೆ. ಸೊ ದೇರ್ ಆರ್ ಮೆನಿ stages in life where we need to make a decision. Every day we have to make routine decisions. Some stages we have to make a crucial decisions. ಕೆಲವೊಂದ್ ಕಡೆ ಈಗ ಹಾನರ್ ಕಿಲ್ಲಿಂಗ್, ಈಗ ಮಂಡ್ಯದ ಹತ್ರ ಒಂದ್ ನಡೀತು, ನರಸೀಪುರದ ಹತ್ರ ಒಂದ್ ನಡೀತು. ಇದೆಲ್ಲ ಸೋಷಿಯಲ್ ಇವೆಲ್ಸ್ ಇರುವಾಗ ಸಮ್ ಡಿಸಿಷನ್ಸ್, ತಂದೆನೇ ಮಗಳನ್ನ ಸಾಯಿಸೋ ಸ್ಥಿತಿಗೆ ಬರ್ಬೇಕು ಅಂತಂದ್ರೆ ಸೋಷಿಯಲ್ ಇವಿಲ್. ಈಗ ಅಂದ್ರೆ ಅವ್ರು ಎಷ್ಟು ಪ್ರಿಜುಡೈಸ್ಡ್ ಬಯಾಸ್ಡ್ ಇರ್ಬೋದು ಆನ್ ಸರ್ಟನ್ ಕ್ಯಾಸ್ಟ್ ರಿಲಿಜನ್, ಅದೆಲ್ಲ ನಮ್ಮ ಸೊಸೈಟಿನಲ್ಲಿ ಅದು ಈಗ ಸುತ್ತಮುತ್ತನೇ ನಡೀತಾ ಇರೋ ಕೇಸಸ್. ಆತರ ನಾವು ಈಗ amidst of all this we have to make so many decisions. It may be ಈಗ ಲವ್ ಲೈಫ್, ಈಗ ಸ್ಟೂಡೆಂಟ್ಸ್ ಅಥವಾ ಇಬ್ರು ಯಾರೋ ಅಡಲ್ಟ್ 21 ವರ್ಷ ಆಗಿದೆ, 18 ವರ್ಷ ಆಗಿದೆ, ಡಿಸಿಷನ್ಸ್ ದೇ ಟೇಕ್ ಆನ್ ಲೈಫ್ ಟು ಮ್ಯಾರಿ ಆರ್ ಟು ಗೆಟ್ ಸೆಟ್. ಈಗ ಲಿವಿಂಗ್ ರಿಲೇಶನ್ಶಿಪ್ ಅಂತ ಒಂದ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಯಾರು ಮದ್ವೆನೇ ಆಗಲ್ಲ, ಒಟ್ಟಿಗೆ ಇರ್ತಾರೆ, ಇಟ್ ಈಸ್ ಲೀಗಲಿ ಅಕ್ಸೆಪ್ಟೆಡ್. ಆ ತರ ಇರುವಾಗ ಈಗ ನಿಮ್ಗೆ ಬಿಟ್ಟಿದ್ದು ಡಿಸಿಷನ್ಸ್ ಮಾಡೋದು ಹೆಂಗೆ, ವಾಟ್ ಡಿಸಿಷನ್ಸ್ ಟು ಮೇಕ್. ಈಗ ಅಪ್ಪ ಅಮ್ಮನ ಮಾತು ಕೇಳಲ್ಲ ಯಾರು, ಈಗ ಲಾನೇ ಒಪ್ಕೊಂಡ್ಬಿಟ್ಟಿದೆ, ಈಗ ಏನು ಮಾಡಕ್ಕೆ ಆಗಲ್ಲ. ಫಾರಿನ್ ಕಂಟ್ರಿ ಸ್ಟೈಲ್ ಎಲ್ಲ ಇಲ್ಲಿ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ವೆನ್ ಲಿವಿಂಗ್ ಟುಗೆದರ್ ಇಸ್ ಅಕ್ಸೆಪ್ಟೆಡ್ ಬೈ ಬೋತ್ ಆಫ್ ದೆಮ್ and by the society and by the law of the land, there is no one to question. ಆಗ ನಿಮ್ ಕೈಯಲ್ಲೇ ಇರುತ್ತೆ ಅದು ಏನ್ ಮಾಡ್ಬೇಕು ಅನ್ನೋದನ್ನು. ಈಗ ಅವರೇ ಡಿಸೈಡ್ ಮಾಡ್ಬೇಕು, ಹುಡುಗ ಹುಡುಗಿನೇ ಡಿಸೈಡ್ ಮಾಡ್ಬೇಕು. ಸೊ ದೇರ್ ಆರ್ ಮೆನಿ ಡಿಸಿಷನ್ಸ್ ವಿಚ್ ವಿ ಟೇಕ್ ಅಟ್ ದಿಸ್ ಸ್ಟೇಜ್. ಹೆಲ್ತ್ನು ಅಷ್ಟೇನೆ, ಈಗ ಹೆಲ್ತ್ ಇಸ್ ವೆಲ್ತ್ ಎಲ್ಲ ಹೇಳ್ತೀವಿ, ಬಟ್ ನಾವು ಫಾಲೋ ಮಾಡ್ತಿದೀವಾ? ಹೆಲ್ತ್ ನ ವೆಲ್ತ್ ತರ ನೋಡ್ತಾ ಇದೀವಾ? ಅದು ಇಂಪಾರ್ಟೆಂಟ್. ಹೆಲ್ತ್ ಇಸ್ ವೆಲ್ತ್ ಅಂತ ಅಂತಾರೆ. ಅಂಟಿಲ್ ಅನ್ಲೆಸ್ ವಿ ಆರ್ ಆನ್ ದ ICU ಬೆಡ್ ವಿ ವಿಲ್ ನಾಟ್ ರಿಯಲೈಸ್ ದ ಇದು. ಈಗ ನಮ್ಗಿರೋ ಫ್ರೀಡಮ್, ನಮ್ಗಿರೋ ಇದು ಹೆಲ್ತ್, ಆಕ್ಟಿವ್ ಆಗಿರೋದು, ಅದೆಲ್ಲ ನಮ್ಗೆ ಆ ಸ್ಟೇಜ್ಗೆ ಹೋಗೋವರೆಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಆಗ ಕಾಲ ಮೀರೋಗಿರುತ್ತೆ. ಏನ್ ಮಾಡಕ್ಕಾಗಲ್ಲ. ಕೆರಿಯರ್ ಇರ್ಬೋದು, ಕೆರಿಯರ್ ಈಗ ಇಂಜಿನಿಯರಿಂಗ್ ಆಗಿ, ಈಗ MBA ಆಗಿ, PhD ಆಗಿ ಮುಂದೆ ಏನ್ ಮಾಡ್ಬೇಕು ಅಂತ ಎಷ್ಟೊಂದ್ ಜನ, ಈಗ ಒಂದು ಅಪ್ಲಿಕೇಶನ್ ಕಾಲ್ ಆದ್ರೆ 1,000 ಜನ ಹಾಕಿರ್ತಾರೆ. ಒಂದು ಪೋಸ್ಟ್ ಕಾಲ್ ಆದ್ರೆ ಈಗ KEA ಪೋಸ್ಟ್ ಗಳೇ ತಗೊಳ್ಳಿ, ಎಷ್ಟು ಜನ ಅಪ್ಲಿಕೆಂಟ್ಸ್ ಇದ್ದಾರೆ. ಅಷ್ಟ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೆಂಗೆ ಇದ್ ಮಾಡ್ಬೇಕು? ಸ್ಪಿರಿಚುಯಾಲಿಟಿ ಆಲ್ಸೋ, ಇಟ್ ಈಸ್ ಪರ್ಸನಲ್ ಅಗೇನ್, ಇಟ್ ಈಸ್ ದೇರ್ ಬಿಲೀಫ್. ಅದಕ್ಕೆ ಡಿಸಿಷನ್ಸ್ ಮಾಡ್ಬೇಕಾಗುತ್ತೆ ಅಮಿಸ್ಟ್ ಆಫ್ ಆಲ್ ದಿಸ್ ಗ್ರೇಟ್ ಡಿಸಿಷನ್ಸ್. ಸೊ ಎಲ್ಲಾನು ಮದ್ವೆ, ಈಗ ಎಲ್ಲಾ ಪಿಕ್ಚರು ಲಾಸ್ಟ್ ಅಲ್ಲಿ ಹೀರೋ ಹೀರೋಯಿನ್ ಸೇರ್ತಾರೆ, ಮದ್ವೆ ಆಗುತ್ತೆ, ಹ್ಯಾಪಿ ಫ್ಯಾಮಿಲಿ, ಹಂಗಿರಲ್ಲ. ಸೊ ಆಲ್ ವಿಲ್ ನಾಟ್ ಬಿ ಎ ಫೇರಿ ಟೇಲ್ ಎಂಡಿಂಗ್. ಎಲ್ರು ಲಾಸ್ಟ್ ಅಲ್ಲಿ ಚೆನ್ನಾಗಿರ್ತಾರೆ, ಇದು ಶುಭ ಮಸ್ತು ಅನ್ಕೊಂಡ್ ತೋರ್ಸುತ್ತೆ ಪಿಕ್ಚರ್ ಅಲ್ಲಿ. ಆ ತರ ಇರಲ್ಲ ಎಲ್ಲಾ ಕಡೆನು. ದೇರ್ ಮೇ ಬಿ ಎ ಟ್ರಾಜಿಕ್ ಎಂಡಿಂಗ್, ದೇರ್ ಮೇ ಬಿ ಏನೇನೋ ಆಗ್ಬೋದು ಕಡೆಗೆ. ಸೊ ಇಟ್ ಬಿಕಾಸ್ ಇಟ್ ಈಸ್ ಸೋ ಮಚ್ ಆಫ್ ರಿಸ್ಕ್. ನಿಮ್ಮ ಫ್ರೆಂಡ್ ಹೇಳ್ದಂಗೆ ದೇರ್ ಇಸ್ ಸೋ ಮಚ್ ಆಫ್ ರಿಸ್ಕ್ ಇನ್ ಲೈಫ್ ವಿಚ್ ವಿ ಟೇಕ್. ರೋಡಲ್ಲಿ ಹೋಗ್ಬೇಕಾದ್ರೆ ರಿಸ್ಕ್ ಇರುತ್ತೆ, ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ. ನಾವು ಸರಿಯಾಗಿ ಹೋಗ್ತಾ ಇದ್ರು, ಅವ್ನು ಯಾವನೋ ಸರಿಗಿಲ್ದೇದವ್ನು ಬಂದ್ ಗುದ್ದಿದ್ರು, ನಾವು ಲೈಫ್ ಹೋಗುತ್ತೆ. ಸೊ ಹಂಗೇನೆ ಈಗ ನಾವು ಸರಿಗಿರ್ತೀವಿ, ಪ್ರಿನ್ಸಿಪಲ್ಡು ನಮ್ಗೇನು ಇಲ್ಲ ಅಂತ ನಾವು ಕೆಲಸ ಮಾಡ್ತಾ ಇದ್ರುನು
ಅವರ್ ಕಂಪ್ಯಾನಿಯನ್ಸ್, ಅವರ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್, ನಾವ್ ಯಾರ ಜೊತೆ ಅಸೋಸಿಯೇಟ್ ಆಗಿರ್ತೀವಿ ಅವರು ಸರಿ ಇಲ್ಲ ಅಂತಂದ್ರು ಇಟ್ ವಿಲ್ ಇಂಪ್ಯಾಕ್ಟ್ ಅಸ್. ಆಮೇಲೆ ನಾವು ಅದ್ರ ಬಲ್ಲೆನಲ್ಲಿ ಸಿಕ್ಕಾಕೋಬಹುದು ಅಥವಾ ವಿ ಮೇ ಬಿ ಆ ದಾರಿ ತಪ್ಪೋ ಚಾನ್ಸಸ್ ಇದೆ. ಆತರ ಎಲ್ಲ ಆಗೋ ಇದ್ರಲ್ಲಿ ನಾವು ಡಿಸಿಷನ್ಸ್ ನ ಮಾಡ್ಬೇಕಾಗತ್ತೆ. ಸೊ ಡಿಸಿಷನ್ಸ್ ಮೇ ಬಿ ಸಕ್ಸಸ್ ಆರ್ ಫೇಲ್ಯೂರ್ ಎರಡೂ ಇದ್ದೇ ಇರುತ್ತೆ. ಎವ್ರಿ ಟೈಮ್ ರೈಟ್ ಮಾಡಕ್ಕೆ ಚಾನ್ಸ್ ಇಲ್ಲ. ಎಲ್ಲ ಮನುಷ್ಯರು ನಾವು ನಂಬ್ಕೊಂಡಿರ್ತೀವಿ, ಕಡೆಗೆ ಒಂದಿನ ಏನೋ ಆಗ್ಬೋದು, ಗೊತ್ತಿಲ್ಲ ಅದು ನಮ್ಗೆ. ಯಾಕೆಂದ್ರೆ ನಾವು ನಂಬ್ಕೊಂಡಿರೋದೇನೆ ನಿಜ ಆಗಿರಕ್ ಸಾಧ್ಯ ಇರಲ್ಲ ಕೆಲವೊಂದ್ಸಲ, ಆಗ ಅದು ಫೇಲ್ಯೂರ್ ಆಗ್ಬೋದು. ಸೊ ಟು ಅಚೀವ್ ಗೋಲ್ಸ್, ಟು ಅವಾಯ್ಡ್ ಮಿಸ್ಟೇಕ್ಸ್, ವಿ ಹ್ಯಾವ್ ಟು ಟ್ರೈ ಮ್ಯಾಕ್ಸಿಮಮ್. ಯು ಕ್ಯಾನ್ ಇನ್ಕ್ರೀಸ್ ದ ಸಕ್ಸಸ್ ರೇಟ್ ಬೈ ಮೇಕಿಂಗ್ ಅ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್. ಕೆಲವೊಂದ್ಸಲ ನಾವು ಒಬ್ರು ಮನುಷ್ಯನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಅದು ನರಿ ಬುದ್ಧಿ ಇರುತ್ತೆ ಕೆಲವ್ರಿಗೆ, ಕೆಲವ್ರ ಮುಂದೆ ತೋರಿಸ್ದಂಗೆ ಹಿಂದೆ ಇರಲ್ಲ, ಎಲ್ಲ ಶುಗರ್ ಕೋಟೆಡ್ ವರ್ಡ್ಸು, ಆತರ ಎಲ್ಲ ಆಗುತ್ತೆ. ಎಷ್ಟೊಂದ್ ಜನ ಮೋಸ ಹೋಗ್ತಾರೆ. ಯಾಕೆಂದ್ರೆ ಯು ಕೆನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್ ಮೆನಿ ಟೈಮ್ಸ್. ಆಂಬಿಗ್ಯುಟಿ, ಡೈಲಮಾ ಇರುತ್ತೆ ಮನ್ಸಲ್ಲಿ. ಒಂದೊಂದ್ಸಲ ಫೇಸ್ ವ್ಯಾಲ್ಯೂ ತಗೊಂಡ್ಬಿಡ್ತಾರೆ, ಒಂದೊಂದ್ಸಲ ನೋಡಿದ್ದೇ ನಿಜ ಅಂತ ಅನ್ಕೊಂಡ್ಬಿಡ್ತಾರೆ. ಅದೆಲ್ಲ ಆಗುತ್ತೆ ಫೇಲ್ಯೂರ್ ಮತ್ತೆ ಸಕ್ಸಸ್ಗೆ. ಅದೇನೋ ಇದಿದೆಯಲ್ಲ, ಪ್ರತ್ಯಕ್ಷ ನೋಡಿದರು ಪ್ರಮಾಣಿಸಿ ನೋಡು ಅಂತೆಲ್ಲ ಇದೆ ಗಾದೆಗಳು. ಸೊ ನಾವು ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ when we make decisions in life, decision in career, decision in administration. So we know how people misuse the power, misuse the administration. ಅದೆಲ್ಲ ನೋಡಿದೀವಿ. ಫೇಲ್ಯೂರ್ಸು ಆಗಿದೆ, ಪನಿಷ್ಮೆಂಟು ಆಗಿದೆ, ಕೆಲವರು ಆಗದೆ ಇದೂ ಇದಾರೆ. ಶಾರ್ಟ್ ಟರ್ಮ್ ಎಸ್ಕೇಪು ಇದೆ, ಲಾಂಗ್ ಟರ್ಮ್ ಗೊತ್ತಿಲ್ಲ. ಸೊ ಕ್ವಾಲಿಟೀಸ್, ದರ್ ಮೇ ಬಿ ಎನ್ ಇಂಟ್ಯೂಷನ್ ಅಂದ್ರೆ ಈಗ ಸಿಕ್ಸ್ತ್ ಸೆನ್ಸ್, ನಂಗೇನೋ ಅನಿಸ್ತಾ ಇದೆ, ನನ್ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸ್ತಾ ಇದೆ, ಅದು ಇಂಟ್ಯೂಷನ್. ಇಲ್ಲ ಲವ್ ಎಟ್ ಫಸ್ಟ್ ಸೈಟ್ ಅಂತಾರೆ, ನೋಡಿದ ತಕ್ಷಣ ಲವ್ ಆಗೋಯ್ತು ಅಂತ ಅಂತಾರೆ, ಅದೆಲ್ಲ ಇಂಟ್ಯೂಷನ್. ಈಗ ನೋಡಿದ ತಕ್ಷಣ ಲವ್ ಆಗೋಯ್ತು ಅಂದ್ರೆ ನೋಡೇ ಇಲ್ಲ ಇಲ್ಲಿವರೆಗೆ, ಆಯ್ತಾ, ಅದು ಇಂಟ್ಯೂಷನ್. ಒಂಥರ ಸಿಕ್ಸ್ತ್ ಸೆನ್ಸು, ನನ್ಗೆ ಅನ್ನಿಸ್ತಾ ಇರೋದು ನಿಮ್ಗೆ ಅನ್ನಿಸ್ತಾ ಇದೆಯಾ ಅಂತಾರೆ, ಅದೆಲ್ಲ ಕಾಮನ್, ನಾವು ಕೇಳಿದೀವಿ. ಅದನ್ನೇನೆ ಇಂಟ್ಯೂಷನ್ ಅಂತಾರೆ. ಸೊ ಸಿಕ್ಸ್ತ್ ಸೆನ್ಸ್ ಅದು ಒಂದ್ ಇರ್ಬೋದು, ಯಾಕಂದ್ರೆ ಬಿಕಾಸ್ ಆಫ್ ದ ಎಕ್ಸ್ಪೀರಿಯನ್ಸ್. ಈಗ ಅಪ್ಪ ಅಮ್ಮಂಗೆ ಮಕ್ಕಳು ಹೇಳ್ದೇನೆ ಗೊತ್ತಾಗ್ಬಿಡುತ್ತೆ ಕೆಲವು, ಈಗ ಟೀಚರ್ಸ್ಗೆ ಸ್ಟೂಡೆಂಟ್ಸ್ ಹೇಳ್ದೇನೆ ಗೊತ್ತಾಗ್ಬಿಡುತ್ತೆ ಕೆಲವು. ಅದೆಲ್ಲ ಇಂಟ್ಯೂಷನ್ ಅಂಡ್ ಆಕ್ಷನ್. ಬೀಯಿಂಗ್ ಎಂಪಥೆಟಿಕ್ ಅಂಡ್ ಪುಟಿಂಗ್ ಯುವರ್ ಶೂಸ್ ಇನ್ ದ ಶೂಸ್ ಆಫ್ ಅದರ್ಸ್ ಅಂತ ಹೇಳ್ತಾರೆ. ಸೊ ಅವರ ಜಾಗದಲ್ಲಿ ನಿಂತು ನೀವು ನೋಡುವಂಥದ್ದು ಆ ಸಿಚುಯೇಷನ್. ಈಗ ಅಪ್ಪ ಅಮ್ಮನ ಜಾಗದಲ್ಲಿ ಮಕ್ಕಳು ಅದ್ ಆಗಲ್ಲ ಎಷ್ಟೊಂದ್ಸಲ, ಬಟ್ ದಟ್ ಈಸ್ ರಿಕ್ವೈರ್ಡ್ ವೆನ್ ಯು ಮೇಕ್ ಡಿಸಿಷನ್ಸ್. So decision making depends on your exposure, knowledge. ಎಷ್ಟು ತಿಳ್ಕೊಂಡಿರ್ತೀರಾ, ಏನ್ ಗೊತ್ತಿರುತ್ತೆ ಅದ್ರ ಮೇಲೆ, ಮತ್ತೆ ನೀವು ಏನ್ ಮಾಡ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಆಕ್ಷನ್, ನಾಲೆಡ್ಜ್. ಬೀಯಿಂಗ್ ಎಂಪಥೆಟಿಕ್ ಅಂತಂದ್ರೆ ಈಗ ಅವರ ಸ್ಥಿತಿನಲ್ಲಿ ಇದ್ದು ನಾವು ಅದನ್ನ ಇದ್ ಮಾಡ್ಕೋಬೇಕು. ಈಗ ಮೊನ್ನೆ ಚಾಮುಂಡಿ ಬೆಟ್ಟದಲ್ಲಿ ಒಂದ್ ಕೇಸ್ ಆಯ್ತು, ಒಂದ್ ಹುಡುಗ ಕೂತಿದ್ರು ಅಂತ. ಈಗ ಆ ಹುಡ್ಗಿ ಬಗ್ಗೆ ಮಾತಾಡೋದು, ಇಲ್ಲ ಆ ಹುಡ್ಗನ್ ಬಗ್ಗೆ ಮಾತಾಡೋದು. ಬೀಯಿಂಗ್ ಎಂಪಥೆಟಿಕ್ ಅಂದ್ರೆ ಅವ್ರ ಪ್ಲೇಸ್ ಅಲ್ಲಿ ನಾವಿದ್ದು ನೋಡ್ಬೇಕು. ಇಟ್ ಇಸ್ ಅ ಶೇಮ್ ಆನ್ ಮೈಸೂರ್ ದಟ್ ಈ ಇನ್ಸಿಡೆಂಟ್ ಆಯ್ತು. ಸೊ ಎಲ್ಲರೂ ಅದರಿಂದ ಹುಷಾರಾಗಿರ್ಬೇಕು. ಈಗ ಡೆಲ್ಲಿ ನಿರ್ಭಯ ಕೇಸು ಈಗ ಮೈಸೂರಲ್ಲಿ ಆಯ್ತು ಅಂತಂದ್ರೆ ಅದು ನಮ್ಮ ಇದ್ರದ್ದು ತೋರ್ಸುತ್ತೆ, ಏನು ನಮ್ಮ ಪೊಲೀಸ್, ಸೆಕ್ಯೂರಿಟಿನೋ, ಸೊಸೈಟಿನೋ. ಆಮೇಲೆ ಯಾರ್ ಮಿಸ್ಟೇಕ್ ಅಂತ ಅನಲೈಸ್ ಮಾಡೋದು. ವಿ ಹ್ಯಾವ್ ಟು ಬಿ ವೆರಿ ಎಂಪಥೆಟಿಕ್. ಈಗ ಟಿವಿನಲ್ಲಿ ಎಲ್ಲ ಲೈವ್ ಹಾಕ್ಬಿಡ್ತಾರೆ, ಅದು ಯಾರ ಮೇಲೆ ಏನ್ ಪರಿಣಾಮ ಬೀರುತ್ತೆ, ಮುಂದಿನ ಜನರೇಷನ್, ಮಕ್ಕಳು ಎಲ್ಲರೂ ಕೂತಿರ್ತಾರೆ, ಅಪ್ಪ ಅಮ್ಮ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ವಿ ಮೇಕ್ ಸರ್ಟನ್ ಡಿಸಿಷನ್ ಆರ್ ವೆನ್ ವಿ ಡಿಸ್ಕಸ್ ಸರ್ಟನ್ issues. We have to be very careful on this. So analytical skills, sorry, skip agoytu, sorry, oh shit, 1 second, sorry. So the analytical skills and knowledge and ability to use the logic is also required for a
problem. So next is being honest to yourself, being honest with your the people who are you are with, accept the responsibility. ಈಗ ತಪ್ಪಾದ್ರೆ ನಂದಲ್ಲ ಅಂದ್ಬಿಡ್ತಾರೆ. When you are the head of the institute, when you are in a reputed position, ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ತಪ್ಪಾಗಿದ್ರೆ you have to take the responsibility. ಈಗ ಪೊಲೀಸ್ದು ಫೇಲ್ಯೂರ್ ಆಗಿದ್ರೆ the head of the police department has to take the responsibility. ದಟ್ ನಮ್ಮ ಏರಿಯಾದಲ್ಲಿ ಹಿಂಗಾಗಿದೆ, ನಮ್ದು ಫೇಲ್ಯೂರ್ ಆಗಿದೆ ಅಂತ ದೇ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ನಮ್ದು ಕೆಲಸ ಅಲ್ಲ, ಅವ್ರದೇ ತಪ್ಪು, ಅದು ಆಗಲ್ಲ. ಈಗ ಅಪ್ಪ ಅಮ್ಮ ದೇ ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಚಿಲ್ಡ್ರನ್. ಅನ್ನು ಈಗ ರೀಸೆಂಟ್ ಸೆಲೆಬ್ರಿಟಿ ಡ್ರಗ್ ಕೇಸಸ್ ನೋಡ್ತಾ ಇದ್ದೀರಾ. ಸೊ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಷನ್ ವಿಚ್ ದ ಕಿಡ್ಸ್ ಹ್ಯಾವ್ ಟೇಕನ್? ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೇರೆಂಟ್ಸ್ ಹೂ ಹ್ಯಾವ್ ಟು ಅಕ್ಸೆಪ್ಟ್. ಫೈನಲಿ ಅವ್ರು ಎಷ್ಟೇ ದೊಡ್ಡವರಾಗಿದ್ರು they have to accept that's a failure in the their responsibility, and use time wisely and have confidence in a decision making. So certain decisions have to take within the limited and specified time. ಅದನ್ನ ನಾವು ಡಿಲೇ ಮಾಡ್ತಾ ಪ್ರೊಲಾಂಗ್ ಮಾಡ್ತಾ ಅದ್ ಮಾಡಕ್ಕೆ ಆಗಲ್ಲ. ಆ ಟೈಮಲ್ಲೇ ಮಾಡ್ಬೇಕು. ಈಗ ನಮ್ ಕ್ಲಾಸೇ ಎಕ್ಸಾಂಪಲ್ ಟೈಮ್ ಟೇಬಲ್ ಇರುತ್ತೆ, ನಾವು ಕ್ಲಾಸ್ಗೆ ಹೋಗೋದೋ ಬೇಡವೋ, ಈಗ ಹುಡುಗರು ಡಿಸೈಡ್ ಮಾಡ್ಬೇಕು, ನಾವು ಡಿಸೈಡ್ ಮಾಡ್ಬೇಕು. ಹುಡುಗರು ಬರ್ಲಿಲ್ಲ ಅನ್ನೋ ನಾವು ಹೋಗದೆ ಇರಕ್ಕಾಗಲ್ಲ. ಸೊ ಟೇಕಿಂಗ್ ಅ ಡಿಸಿಷನ್ ವೆದರ್ ಟು ಅಟೆಂಡ್ ಆರ್ ನಾಟ್, ವೆದರ್ ಟು ಅಕ್ಸೆಪ್ಟ್ ಆರ್ ನಾಟ್, ರಿಜೆಕ್ಟ್ ಆರ್ ನಾಟ್, ಎಲ್ಲ ಆ ಟೈಮಲ್ಲೇ ಆಗ್ಬೇಕು. ವಿ ಜಸ್ಟ್ ಕೆನಾಟ್ ಸೇ ವಿ ಕೆನಾಟ್ ಕೀಪ್ ಇನ್ ನೋಡ್ತೀನಿ ಮಾಡ್ತೀನಿ ಆ ತರ ಮಾತುಗಳು ಆಡಕ್ ಆಗಲ್ಲ. ಯು ಹ್ಯಾವ್ ಟು ಸೇ ಎಸ್ ಆರ್ ನೋ. ಮಧ್ಯ ಈಗ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತ ಹೇಳ್ತಾರೆ. ನೀವು ಆ ಕಡೆಗೂ ಇಲ್ಲ, ಈ ಪಕ್ಷಕ್ಕೂ ಇಲ್ಲ, ಆ ಪಕ್ಷಕ್ಕೂ ಇಲ್ಲ ಅಂದ್ಬಿಟ್ಟು ಮಧ್ಯ ಎರಡ್ ಕಡೆನೂ ಚೆನ್ನಾಗಿರಕ್ಕಾಗಲ್ಲ. So you have to be clear with your decision sometimes, and it depends on the consequences and the situations also. Ella decisions hange iralla. Some decisions and majority of the decision you have to be very timely decisions you have to take, and you have to be very careful. So sometimes bad decisions yakagutte, confused, unclear, lost, unsure, disoriented, bewildered, or ಯಾಕೆ ಇದೆಲ್ಲ ನಮ್ಗೆ ಸಫಿಶಿಯಂಟ್ ಇನ್ಫಾರ್ಮೇಶನ್ ಇರಲ್ಲ. ಸುಮ್ನೆ ಮಲ್ಕೊಂಡಿರ್ತಾನೆ ಯಾವಾಗ್ಲೂನು ಅಂತ ಬೈತಾ ಇರ್ತಾರೆ ಮನೆಯಲ್ಲಿ. ಅವ್ನ್ಗೆ ಏನು ಕೆಲಸ ಮಾಡ್ಬೇಕು, ಅವ್ನ್ಗೆ ಸಫಿಶಿಯಂಟ್ ಇನ್ಫಾರ್ಮೇಶನ್ ಇರಲ್ಲ ಮಗಂಗೆ. ಅವ್ನ್ ಫ್ರೆಂಡ್ಸುನು ಇದ್ ಮಾಡಲ್ಲ. ಎಸ್, ದ ಪೇರೆಂಟ್ಸ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈಸ್ ನಾಟ್ ವೆಲ್, ಆರ್ ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು. ಮೆನಿ ಚಿಲ್ಡ್ರನ್ ಅಲ್ವಾ ಇದು ದೇ ಫೇಸ್ ಇಟ್. ಯಾಕಂದ್ರೆ ಅಪ್ಪ ಅಮ್ಮ ಬ್ಯುಸಿ ಕೆಲ್ಸದಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದೇ ಇಲ್ಲ. ಅವ್ರಿಗೆ ಈಗ ಒಂದೊಂದೇ ಮಕ್ಳು ಇರುತ್ತೆ, ಆಟ ಆಡಕ್ ಮಕ್ಳು ಯಾರು ಇರಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ಬಿಟ್ಟು ಗ್ರ್ಯಾಂಡ್ ಪೇರೆಂಟ್ಸು ಇರಲ್ಲ. ಸೊ ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ಅವ್ನ್ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಇರುತ್ತೆ. ಆದ್ರೆ ಸಾಧ್ಯ ಆಗ್ತಾ ಇರಲ್ಲ. ನೀವು ಫುಲ್ ಫೆಸಿಲಿಟಿ ಕೊಟ್ಟಿರ್ತೀರಾ, ಎಲ್ಲ ಐಫೋನು, ಐಪ್ಯಾಡು, ಆಪಲ್ ಎಲ್ಲ ಇರುತ್ತೆ. ಆದ್ರೆ ಇದಿರಲ್ಲ, ಏನೋ ರಿಯಲಿಸ್ಟಿಕ್ ಅಪ್ರೋಚ್ ಇರಲ್ಲ, ಪ್ರೀತಿ ವಿಶ್ವಾಸ ಇರಲ್ಲ, ನಿಮ್ಮ ಕೇರ್ ಇರಲ್ಲ, ಸೊ ನಿಮ್ಮ ಟೈಮ್ ಇರಲ್ಲ. ಆಗ ಏನಾಗ್ಬಿಡುತ್ತೆ, ಮಕ್ಳಿಗೆ ಯಾರು ಇಲ್ಲ ಅಂತ ಫೀಲ್ ಆಗ್ಬಿಡುತ್ತೆ. ಆಗ ದೇ ಮೇ ಟೇಕ್ ಬ್ಯಾಡ್ ಡಿಸಿಷನ್ಸ್ ಇನ್ ಲೈಫ್. ಈಗ ಡ್ರಗ್ ಅಡಿಕ್ಟ್ ಆಗ್ಬೋದು, ಡ್ರಿಂಕು, ಸಿಗರೇಟು, ಇನ್ನು ಕೆಟ್ಟ ಚಟಗಳು ಏನೇನೋ ಬರ್ಬೋದು. ಇದೆಲ್ಲ ಬಂದ್ಬಿಟ್ಟು ದೇ ಮೇ ಸ್ಪಾಯ್ಲ್ ದೇರ್ ಲೈಫ್ ಬಿಕಾಸ್ ಆಫ್ ಇದು ಕೇರ್ ಇರಲ್ಲ, unnecessary action. They may fool themselves for parents. So ಇದೆಲ್ಲ ಬ್ಯಾಡ್ ಡಿಸಿಷನ್ಸ್. ಸ್ಟೂಡೆಂಟ್ಸ್ ನಮ್ಮ ಲೈಫಲ್ಲಿ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಆಗಿದೆ. ನಿಮ್ಮ ಡಿಪಾರ್ಟ್ಮೆಂಟ್, ಕಾಲೇಜಸ್, ಗೊತ್ತಿರೋರ್ ಮಕ್ಕಳು, ಅಕ್ಕಪಕ್ಕದ ಮಕ್ಕಳು, ನೇಬರ್ಹುಡ್, ಪೇಪರ್ ಅಲ್ಲಿ ನೋಡ್ತೀವಿ, ಟಿವಿನಲ್ಲಿ ನೋಡ್ತೀವಿ. ಇದೆಲ್ಲ ಯಾಕಾಗುತ್ತೆ ಅಂತಂತಂದ್ರೆ ಬಿಕಾಸ್ ಆಫ್ ದ ಬ್ಯಾಡ್ ಡಿಸಿಷನ್ಸ್ ದೇ ಟೇಕ್ ಫಾರ್ ನಾಟ್ ಗೆಟಿಂಗ್ ಪ್ರಾಪರ್ ಇನ್ಫಾರ್ಮೇಶನ್ ಅಟ್ ಟೈಮ್, ಪ್ರಾಪರ್ ಕೇರ್ ಇಲ್ಲದೆ ಇರ್ಬೋದು, ಅಂಡ್ ನಾಟ್ ಬೀಯಿಂಗ್ ಎಂಪಥೆಟಿಕ್. ನಾನಿಲ್ಲ ಅಂತಂದ್ರೆ ಏನಾಗುತ್ತೆ ಈಗ ನಂಬ್ಕೊಂಡಿರೋರ್ ಮೇಲೆ ಅಂತಾನು ಯೋಚನೆ ಮಾಡದೇ ಇರ್ಬೋದು. ಸೊ ಇದೆಲ್ಲ ಲೀಡ್ಸ್ ಟು ಬ್ಯಾಡ್ ಡಿಸಿಷನ್.
ಇದರಿಂದ ತಪ್ಪುಗಳೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟೇಕ್ ರೆಸ್ಪಾನ್ಸಿಬಿಲಿಟಿ. ನನ್ನ ಲೈಫಲ್ಲಿ ಏನಾದ್ರೂ ನಾನೇ ರೆಸ್ಪಾನ್ಸಿಬಲ್. ನಾಟ್ ಈಗ ಎಷ್ಟೋ ಜನ ಹಂಗ್ ಬರ್ದೂನು ಸತ್ತೋಗಿದ್ದಾರೆ, ಅದೂನು ಬ್ಯಾಡ್. ಸೊ ದೇ ಹ್ಯಾವ್ ಟೇಕನ್ ದೇರ್ ಓನ್ ರೆಸ್ಪಾನ್ಸಿಬಿಲಿಟಿ ಫಾರ್ ಕಿಲ್ಲಿಂಗ್ ದೆಮ್ಸೆಲ್ಫ್ ಅಂಡ್ ಲಾಸ್ಟ್ ಲೈಫ್. ಈವನ್ ದಟ್ ಇಸ್ ಬ್ಯಾಡ್. ಈಗ ಮೊನ್ನೆ 5 ಜನ ಟಿವಿನಲ್ಲಿ ಒಂದೇ ಮನೆಯವರು ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಈಗ ಏನ್ ಮಾಡಕ್ಕಾಗಲ್ಲ, ಜೀವನ ಇಲ್ಲ ಅಂದ್ಮೇಲೆ ಇನ್ನೇನಿದೆ ಲೈಫಲ್ಲಿ? ಜೀವನೇ ಇಂಪಾರ್ಟೆಂಟ್. ಈಗ 1 ಕೋಟಿ ನೀವು ಎಷ್ಟು ಕೋಟಿ ಕೊಟ್ರು ಜೀವ ವಾಪಸ್ ಬರಲ್ಲ. ಸೊ ವಿ ಹ್ಯಾವ್ ಟು ಮೇಕ್ ಡಿಸಿಷನ್ಸ್ ಅಂಡ್ ಟೇಕ್ ಚಾರ್ಜ್ ಆಫ್ ಲೈಫ್. ಫಸ್ಟ್ ಬದುಕಿರ್ಬೇಕು. ಈಗ ನೀವು ಅಫ್ಘಾನಿಸ್ತಾನ್ ನೋಡಿದ್ರಿ, ಫ್ಲೈಟ್ ಮೇಲೆಲ್ಲ ಜನ ಹೆಂಗ್ ಹತ್ಕೊಂಡ್ಬಿಟ್ಟಿದ್ರು ಅಂತ. ಜೀವ ಉಳಿಸ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಆಗ್ಬಿಟ್ಟಿತ್ತು ಎಲ್ರಿಗೂನು. ಜೀವದ ಬೆಲೆ ಗೊತ್ತಾಗಿದ್ ಅದ್ ನೋಡಿದ್ಮೇಲೆನೆ ಇಡೀ ವರ್ಲ್ಡ್ ಅದನ್ನ ನೋಡ್ತು. ಎಲ್ಲ ಫ್ಲೈಟ್ ಮೇಲೆ ಇದ್ರ ಮೇಲೆ ದೇ ಕುಡ್ ನಾಟ್ ಥಿಂಕ್ ದಟ್ ದೇ ಕೆನಾಟ್ ಫ್ಲೈ. ಅಷ್ಟು ತೊಂದ್ರೆ. ಇದನ್ನ ಜೀವ ಅಂದ್ರೆ ಜೀವ ಭಯ, ಅದ್ರ ಮೇಲೆ ಇನ್ಯಾವುದು ಇಲ್ವೇ ಇಲ್ಲ. ದುಡ್ಡಿಲ್ವಾ, ಅದಿಲ್ವೋ, ಇದಿಲ್ವೋ, ಏನಿದ್ರು ಬದುಕ್ಬೋದು. ವಿಲ್ಲಿಂಗ್ನೆಸ್ ಟು ಲೀವ್ ಲೈಫ್. ಆಮೇಲೆ ಇನ್ ಮಿಕ್ಕಿದ್ದೆಲ್ಲ ನೀವು ಸಾಧಿಸ್ಬೋದು. ಫಸ್ಟು ಜೀವ ಉಳಿಸ್ಕೋಬೇಕು. ಅಫ್ಘಾನಿಸ್ತಾನಲ್ಲಿ ಆಗಿದ್ದ ಸ್ಥಿತಿ. ಯಾಕೆಂದ್ರೆ ಸಾಯಿಸ್ಬಿಡ್ತಾರೆ ಅನ್ನೋ ಭಯ ಬಂದ್ಬಿಟ್ಟು ಎಲ್ರೂನು ಫ್ಲೈಟ್ ಅಲ್ಲಿ ಹತ್ಕೊಂಡ್ಬಿಟ್ಟು ದೇಶ ಬಿಟ್ಟು ಹೋಗಕ್ಕೆ ಟ್ರೈ ಮಾಡಿದ್ರು. ಆ ಮನ್ಸಿಗೆ ಇದು ಫ್ಲೈಟ್ ಹೋಗುತ್ತೆ ಇವ್ರನ್ನ ಎತ್ಕೊಂಡು ಅನ್ನೋದನ್ನು ತಲೆಗೆ ಹೋಗಿಲ್ಲ ಅವ್ರಿಗೆ. ಆ ತರ ಜೀವ ಭಯ. ಸೊ ಟೇಕ್ living is a biggest celebration in life. So decision making are steps illide, but we don't have to follow this all the time. It is people who have done research on this, they have listed the steps that you have to go through all these things, and they have done years together research, maybe decades on this research, taking various decisions of the judgment. Ella decisions tagondu they have analyzed and made these steps of decision making. Defining the problem, originate the situation, gather information, think alternatives, choose alternatives, and taking a final decision. Ishtella ide yavudralli hogbek nanu anta decide madadane last alli final decision. Ishtu steps anna the researchers have listed out, and various steps involved in decision making. And idu theoretically idirbodu, we may take skip many in this. Every day we don't follow all this, but decision making steps ee tara ide. So first thing, problem solving. Problem defined clearly is soft solve. Many times we don't know what the problem we are facing. ನಂಗೆ ಇಲ್ಲಿ ಹೊಟ್ಟೆ ನೋವ್ತಾ ಇದೆ ಅಂತ ಗೊತ್ತು ನಂಗೆ, ಆದ್ರೆ ಏನ್ ಪ್ರಾಬ್ಲಮ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಹೊಟ್ಟೆ ನೋವು ಇಸ್ ನಾಟ್ ಅ ಡಿಸಿಷನ್. ಇದು ಎಂತದು ಪ್ರಾಬ್ಲಮ್. ಇಲ್ಲ ಜ್ವರ ಬರ್ತಾ ಇರ್ಬೋದು. ಜ್ವರ ಬರ್ತಾ ಇರೋಕೆ ಬೇರೆ ಕಾರಣ ಇದೆ. ಜ್ವರ ಇಸ್ ನಾಟ್ ಅ ಡಿಸೀಸ್. ಈಗ ನಂಗೆ ಫೀವರ್ ಬರ್ತಿದೆ ಅಂತ ಅಷ್ಟೇ ಗೊತ್ತು ನನ್ಗೆ, ಆದ್ರೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಹೋಗ್ತೀನಿ, ಡಾಕ್ಟರ್ ಚೆಕ್ ಮಾಡ್ತಾರೆ ಟೆಂಪರೇಚರ್. ಚೆಕ್ ಮಾಡ್ಬಿಟ್ಟು ನಿಮ್ ಟೆಂಪರೇಚರ್ ಜಾಸ್ತಿ ಇದೆ, ನೀವು ಇಷ್ಟೆಲ್ಲ ಟೆಸ್ಟ್ ಮಾಡಿಸಿ ಅಂತ ಕೊಡ್ತಾರೆ. ಇಲ್ಲ ಜ್ವರ ಕಮ್ಮಿ ಆಗಕ್ ಓಸಿನೋ ಡೋಲೋನೋ ಏನೋ ಕೊಡ್ತಾರೆ. ಆದ್ರೆ ಟೆಸ್ಟ್ ಮಾಡ್ದೇನೆ ಅವ್ರಿಗೆ ಏನಾಗಿದೆ ಅಂತ ಅವ್ರಿಗೂ ಗೊತ್ತಾಗಲ್ಲ, ದೋ ಈಸ್ ಅ ಡಾಕ್ಟರ್. ಸೊ ಪ್ರಾಬ್ಲಮ್ ಡಿಫೈನ್ಡ್ ಕ್ಲಿಯರ್ಲಿ is off solve. Many times we don't know what the problem we are facing. ನಂಗೆ ಏನೋ ಒಂಥರ ಕಸಿವಿಸಿ ಆಗ್ತಾ ಇದೆ, ಏನೋ ಒಂಥರ ನಿದ್ದೆ ಬರ್ತಾ ಇಲ್ಲ, ಅನ್ರೆಸ್ಟ್, ಸ್ಟ್ರೆಸ್ ಆಗಿದೆ. ಇದೆಲ್ಲ ನಾವು ಕಾಮನ್ ಆಗಿ ಕೇಳ್ತೀವಿ. ಎಷ್ಟೊಂದ್ ಜನ ಮಾತಾಡ್ತಾರೆ ಹಿಂಗೆ, ಪ್ರಾಬ್ಲಮ್ಸ್ ಹೇಳ್ಕೊಳ್ಳೋರು ಅಥವಾ ಅಕ್ಕಪಕ್ಕ ಇರೋರು. ಏನೋ ಒಂಥರ ನಂಗೆ ಇದಾಗ್ತಾ ಇದೆ, ಐ ಆಮ್ ನಾಟ್ ವೆಲ್, ಕಸಿವಿಸಿ ಆಗ್ತಿದೆ, ನಿದ್ದೆ ಬರ್ತಾ ಇಲ್ಲ, ತಲೆ ನೋವ್ತಾ ಇದೆ, ಜ್ವರ ಇದೆ. ಇದೆಲ್ಲ ಸಿಂಪ್ಟಮ್ಸ್. ಸೊ ಇಟ್ ಈಸ್ ನಾಟ್ ಅ ಡಿಸೀಸ್. ಫೀವರ್ ನಿಮ್ಗೆ ಯಾವ ಪಾರ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ರು ಫೀವರ್ ಬರುತ್ತೆ. ಇಟ್ಸ್ ಜಸ್ಟ್ ಅ ಸಿಂಪ್ಟಮ್. ಈಗ ಕರೋನಾ ಜ್ವರ ಬಂದದ್ದೆಲ್ಲ ಕರೋನಾ ಅಲ್ಲ ಅಂದ್ಕೊಂಡು ಒಂದು ಜನ ಹೊಸ ಗಾದೆ ಮಾಡಿದ್ರಲ್ಲ. ಸೊ ಜ್ವರ ಸಿಂಪ್ಟಮ್. ಸೊ ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಪ್ರಾಬ್ಲಮ್ ಮೇ ಬಿ ಸಮಥಿಂಗ್ ವಿಚ್ ಇಸ್ ಹಿಡನ್. ಯು ಹ್ಯಾವ್ ಟು ಫೈಂಡ್ ಔಟ್ ದಟ್. ಸೊ ಪ್ರಾಬ್ಲಮ್, ಈಗ ಸ್ಕೂಲ್ಗೆ ಮಗು ಬರ್ತಾನೆ ಇಲ್ಲ, ಯಾಕೆ?
ಪ್ರಾಬ್ಲಮ್ ಮೇ ಬಿ ಸಮಥಿಂಗ್. ಈಗ ಯಾರು ತೊಂದರೆ ಕೊಡ್ತಾ ಇರ್ಬೋದು, ಏನೋ ಅನ್ವಿಲ್ಲಿಂಗ್ ಅನ್ಟುವರ್ಡ್ಸ್ ಆಕ್ಟಿವಿಟೀಸ್ ಆಗ್ತಾ ಇರ್ಬೋದು, ಈ ಆ ಮಗುಗೆ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಹೆಲ್ತ್ ಏನೋ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಯಾರೋ ತೊಂದರೆ ಕೊಡ್ತಾ ಇರ್ಬೋದು, ಏನಾದ್ರೂ ಪ್ರಾಬ್ಲಮ್ ಇರ್ಬೋದು. ಸೊ ಫಸ್ಟ್ ಯು ಹ್ಯಾವ್ ಟು ಚೆಕ್ ವಿತ್ ಆಲ್ W's and H. Yeah, how, when, what, why, who, where, all this has to be checked first. So then you have to diagnosis. As I said, the doctor also don't know what's happening. I have fever and he has given the crocin and he say ನಾಳೆ ತಿರ್ಗಾ ಜ್ವರ ಬರುತ್ತೆ, ಇಲ್ಲ ಕ್ರೋಸಿನ್ ನಿಲ್ಸಿದ 6 hours ಗೆ ತಿರ್ಗಾ ಜ್ವರ ಬರುತ್ತೆ, ಏನಿದೆ ಪ್ರಾಬ್ಲಮ್? ಸೊ ಡಯಾಗ್ನೋಸಿಸ್, ಸ್ಕ್ಯಾನ್ ಮಾಡಿಸ್ಕೊ ಬನ್ನಿ, ಇದ್ ಮಾಡಿಸಿ, ಯೂರಿನ್ ಟೆಸ್ಟ್ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ, ಅದ್ ಮಾಡಿಸಿ, ಇದ್ ಮಾಡಿಸಿ ಅಂತೆಲ್ಲ ಹೇಳ್ತಾರೆ, ECG ಮಾಡಿಸಿ ಎಲ್ಲ ಹೇಳ್ತಾರೆ. ದಟ್ ಈಸ್ ಡಯಾಗ್ನೋಸಿಸ್. ಸೊ ಯು ಹ್ಯಾವ್ ಟು ಸಿ ದಟ್ ಎವ್ರಿಥಿಂಗ್ ಇಸ್ ಆಲ್ ರೈಟ್. ಸೊ ಡಾಕ್ಟರ್ಸ್ ಹಾಸ್ಪಿಟಲ್ಸ್ ಇದ್ರೆ ಡಯಾಗ್ನೋಸ್ಟಿಕ್ಸ್ ಲ್ಯಾಬ್ಸ್ ಜಾಸ್ತಿ ಇದೆ. ಯಾಕೆ? ಅಷ್ಟು ಜನ ಡಾಕ್ಟರ್ ಹತ್ರ ಓದೋರ್ಗೆಲ್ಲ ಅದನ್ನೇ ಬರೀತಾರೆ. ಯಾಕೆಂದ್ರೆ ಡಾಕ್ಟರ್ಗೆ ಆ ರಿಪೋರ್ಟ್ ನೋಡ್ದೇನೆ ಏನು ಹೇಳಕ್ ಆಗಲ್ಲ. ಡಾಕ್ಟರ್ ಆ ರಿಪೋರ್ಟ್ ನೋಡ್ಲೇಬೇಕು. ಏನಾಗ್ತಾ ಇದೆ ನಮ್ಮ ಬಾಡಿ ಒಳಗಡೆ, ಆರ್ಗನ್ನು ಏನಾಗ್ತಾ ಇದೆ, ಈ ಹ್ಯಾಸ್ ಟು ಸಿ. ಸೊ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ಆಲ್ಸೋ ವಿತ್ ದ ಪ್ರಾಬ್ಲಮ್. ಅಂಡ್ ಪರ್ಸನಲ್ ಲೈಫ್ ಅಲ್ಲೂ ಇರ್ಬೋದು, ಅಥವಾ ನಮ್ಮ ಕಾಲೇಜು ಡಿಪಾರ್ಟ್ಮೆಂಟ್ ಅಲ್ಲೂ ಇರ್ಬೋದು. ಪ್ರತ್ಯಕ್ಷ ನಿಮ್ಗೆ ಒಂದು ಕಾಣ್ತಾ ಇರ್ಬೋದು, ಹಿಂದೆ ಇನ್ನೊಂದು ಇರ್ಬೋದು. ಸೊ ಯು ಹ್ಯಾವ್ ಟು ಸಿ ದ ಪ್ರಾಬ್ಲಮ್ ಅಂಡ್ ಮೇಕ್ ದ ಡಿಸಿಷನ್. ಈಗ ನೀವು ಯು ಹ್ಯಾವ್ ಟು ಜನರೇಟ್ ಆಲ್ಟರ್ನೇಟಿವ್ಸ್. ಸೊ generate alternatives. How do you generate alternatives? Out of 3-4 you have to select one. That is decision. 3-4 ಇಲ್ದೇನೆ ನೀವು ಡಿಸಿಷನ್ ಮಾಡಕ್ಕೆ ಆಗಲ್ಲ. ಈಗ ಹೆಣ್ಣು ನೋಡಕ್ ಹೋಗ್ತಾರೆ, ಒಂದು 2-3 ಹುಡುಗಿರ್ ನೋಡ್ಕೊಂಡ್ ಬಂದಿರ್ತಾರೆ. ದೇ ಡಿಸೈಡ್ ಅಪಾನ್ ಒನ್ ಫೀಸಿಬಿಲಿಟಿ ಸ್ಟಡಿ. ಏನೋ ಚೆನ್ನಾಗಿದ್ದಾಳ, ಫಸ್ಟ್ ದುಡ್ಡು ಕಾಸು ಇದೆಯಾ, ಇಲ್ಲ ಓದಿದ್ದಾಳ, ಏನೇನೋ ಅವ್ರದ್ದು ಕ್ರೈಟೀರಿಯಾ ಇರುತ್ತೆ. ದೇ ಡಿಸೈಡ್ ಅಪಾನ್ ದಟ್. ಹಂಗೆ ಹುಡುಗಿ ಮನೆಯವರು ಹುಡುಗನ್ನ ಅಸೆಸ್ ಮಾಡ್ತಾರೆ. ಅವ್ರು ಏನು ಸುಮ್ನೆ ಕೊಡಲ್ಲ, ಅವ್ರಿಗೂನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ಸ್ಗೆ ದೇ ಹ್ಯಾವ್ ಟು ಸಿ ವೆದರ್ ಎವ್ರಿಥಿಂಗ್ ಮ್ಯಾಚಸ್ ವಿತ್ ದೇರ್ ಎಕ್ಸ್ಪೆಕ್ಟೇಷನ್ಸ್. ಸೊ ಯು ಹ್ಯಾವ್ ಟು ಲಿಸ್ಟ್ ದ ಆಲ್ಟರ್ನೇಟಿವ್ಸ್. ಇಲ್ಲಿ ಲಿಸ್ಟ್ ಮಾಡಿದಾಗ ನೀವು 10 ಲಿಸ್ಟ್ ಮಾಡ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. 10 ಆಲ್ಟರ್ನೇಟಿವ್ಸ್ ಇದೆ, ಬಟ್ ಡಿಸಿಷನ್ಸ್ ಒಂದೇ ಮಾಡಕ್ ಆಗಲ್ಲ, 10 ಮಾಡಕ್ ಆಗಲ್ಲ. So you have to decide upon one, the best alternative among the available alternatives is a decision maker. So ಇಷ್ಟು ಆಪ್ಷನ್ಸ್ ಇರುವಾಗ ನೀವು ಯಾವ್ದನ್ನ ಚೂಸ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ವೇರ್ ಟು ಗೋ, ವಿಚ್ ಒನ್ ಶುಡ್ ಸೆಲೆಕ್ಟ್. ಎಷ್ಟೊಂದು ಕೆಲಸ ಸಿಕ್ಬಿಟ್ಟಿರುತ್ತೆ, ಯಾವ ಕೆಲಸ ತಗೊಳ್ಳೋದು? ಇಲ್ಲ ಎಷ್ಟೊಂದು ಆಪ್ಷನ್ಸ್ ಇದೆ. MBA ಇದೆ, MSc ಇದೆ, ಇನ್ನೊಂದೇನೋ ಪ್ರೊಫೆಷನಲ್ ಡಿಗ್ರಿ ಇದೆ, PG ಡಿಪ್ಲೊಮೋಸ್ ಇದೆ. ಇಲ್ಲ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾವ್ದಕ್ಕೆ ಜಾಸ್ತಿ ಸ್ಕೋಪ್ ಇದೆ ಅಂತೆಲ್ಲ ಮಕ್ಳುನು ಸ್ಟೂಡೆಂಟ್ಸ್ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೇನೆ ನಮ್ಗೂನು ನಮ್ ಪ್ರೊಫೆಷನ್ ಇವಾಗ ಇಂಜಿನಿಯರಿಂಗ್ ಲೈನಲ್ಲಿ ಹೋಗ್ಬೇಕಾ, ಮ್ಯಾನೇಜ್ಮೆಂಟ್ ಲೈನಲ್ಲಿ ಹೋಗ್ಬೇಕಾ, ಟೆಕ್ನಾಲಜಿನಲ್ಲಿ ಇರ್ಬೇಕಾ, ಅಥವಾ ಡೆವಲಪರ್ ಆಗ್ಬೇಕಾ, ಎಷ್ಟೊಂದು ಕನ್ಫ್ಯೂಷನ್ ಇರುತ್ತೆ. ಅದ್ರಲ್ಲಿ ನಾವು ವಿ ಹ್ಯಾವ್ ಟು ಚೂಸ್ ವಾಟ್ ವಿ ಆರ್ ಗುಡ್ ಅಟ್, ವೇರ್ ವಿ ವಾಂಟ್ ಟು ಬಿ. ಇದನ್ನ ಐಡಿಯಾ ಸ್ಕ್ರೀನಿಂಗ್ ಮಾಡ್ಬೇಕಾಗುತ್ತೆ. ಈಗ ಇನ್ಫಾರ್ಮೇಶನ್ ಅಷ್ಟೊಂದು ಕಲೆಕ್ಟ್ ಮಾಡಿದೀರಾ, ನಿಮ್ಮ ಹತ್ರ 10 ಆಪ್ಷನ್ ಇದೆ. ಯು ಹ್ಯಾವ್ ಟು ಚೂಸ್ ಒನ್. ಸೊ ಹೌ ಡು ಯು ಚೂಸ್ ಒನ್? ಯು ಹ್ಯಾವ್ ಟು ಇನ್ವೆಸ್ಟಿಗೇಟ್ ಇಟ್ ಥರೋಲಿ ಅಂಡ್ ಯು ಹ್ಯಾವ್ ಟು. ಈಗ ಡಾಕ್ಟರ್ ಹೇಳ್ತಾರೆ, ಅಯ್ಯೋ ಇಮಿಡಿಯೇಟ್ ಓಪನ್ ಹಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಡ್ತಾರೆ ಡಾಕ್ಟರ್. ಆಯ್ತಾ, ನಮ್ಗೆ ಶಾಕ್ನೇ ತಡ್ಕೊಳಕ್ ಆಗಲ್ಲ ಫಸ್ಟ್ ಆಫ್ ಆಲ್. ಅದ್ರಲ್ಲಿ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ ಏನ್ ಮಾಡ್ಬೇಕಾಗುತ್ತೆ ಅಂತ, ಏನ್ ಮಾಡೋದು ನೆಕ್ಸ್ಟ್ ಡಾಕ್ಟರ್ ಹೇಳದ್ಮೇಲೆ ಅಂತ. ಎಷ್ಟೊಂದ್ ಜನ ಕನ್ಫ್ಯೂಷನ್ ಆಗಿ ಬೇರೆ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಅವ್ರಿಗೆ ಗೊತ್ತಿರೋರ್ಗೆಲ್ಲ ಫೋನ್ ಮಾಡ್ತಾರೆ, ಬೇರೆ ಬೇರೆ ಡಾಕ್ಟರ್ಗಳನ್ನೆಲ್ಲ ಮೀಟ್ ಮಾಡ್ತಾರೆ, ಇನ್ನೊಂದು ಹಾಸ್ಪಿಟ್ಲ್ಗೆ ಹೋಗಿ ನೋಡ್ತಾರೆ. ಹಂಗಾಗಿರಲ್ಲ, ದೇವಸ್ಥಾನಕ್ಕೆ ಹೋಗೋರು ಇದಾರೆ, ಎಷ್ಟೊಂದ್ ಜನ ಹಾಸ್ಪಿಟ್ಲೇ ಬಿಟ್ಬಿಡ್ತಾರೆ. ಆತರ ಎಲ್ಲ ನಡೀತಾ ಇದೆ ಇವಾಗ. ಸೊ here we may come across 2 types of errors also. There may be a drop error or a go error. Drop error, we drop the best option, and go with the wrong option, or go with the wrong option and drop the best one. So we may come across 2 types of errors here: go error, drop error.
10 ಆಲ್ಟರ್ನೇಟಿವ್ಸ್ ಇರುತ್ತೆ. ನಾವು ಅದನ್ನ ಸ್ಕ್ರೀನ್ ಮಾಡುವಾಗ ಚೆನ್ನಾಗಿರೋ ಆಲ್ಟರ್ನೇಟಿವ್ ನ ಬಿಟ್ಬಿಡ್ಬೋದು. ದಟ್ ಇಸ್ ಡ್ರಾಪ್. ವಿ ಡ್ರಾಪ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂಡ್ ವಿ ಗೋ ವಿತ್ ದ ರಾಂಗ್ ಆಲ್ಟರ್ನೇಟಿವ್. ಆರ್ ವಿ ಗೋ ಸೆಲೆಕ್ಟ್ ಮಾಡುವಾಗ ನಾವು ಯಾವ್ದು ಫೀಸಿಬಲ್ ಇಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಬಿಟ್ಟು ವಿ ಮೇ ಗೋ ಅಹೆಡ್ ವಿತ್ ದ ರಾಂಗ್ ಆಪ್ಷನ್. ಈಗ ರಾಂಗ್ ಡಾಕ್ಟರ್ ಹತ್ರ ಹೋಗ್ಬೋದು, ರಾಂಗ್ ಪಾರ್ಟ್ನರ್ಸ್ ನ ಹುಡ್ಕೋಬಹುದು, ರಾಂಗ್ ಫ್ರೆಂಡ್ಶಿಪ್ ಮಾಡ್ಬೋದು. ಇದೆಲ್ಲ ವಿ ಮೇಕ್ ಸೋ ಮೆನಿ ಇದು ಏನೋ ಮಿಸ್ಟೇಕ್ಸ್ ಇನ್ ಲೈಫ್, ಎರರ್ಸ್ ಇನ್ ಲೈಫ್. ಸಮ್ ಮೇ ಬಿ ಕರೆಕ್ಟೆಡ್, ಸಮ್ ಮೇ ನಾಟ್ ಕರೆಕ್ಟ್. ಟೈಮ್ ಆದ್ಮೇಲೆ ಕೆಲವನ್ನ ಕರೆಕ್ಟ್ ಮಾಡಕ್ ಆಗಲ್ಲ. ಈಗ ಇಂಡಿಯಾದಲ್ಲಿ ಡೈವರ್ಸ್ ರೇಟೇ ಜಾಸ್ತಿ ಆಗ್ತಾ ಇದೆ. ಡೈವರ್ಸ್ ರೇಟ್ ಏನಕ್ಕೆ? ಡೈವರ್ಸ್ ವೆನ್ ರಿಲೇಶನ್ಶಿಪ್ ಫೇಲ್ಸ್ ದ ಲಾ ಅಪಿಯರ್ಸ್. ಇಬ್ರು ಮಧ್ಯ ಇರೋ ಪ್ರೀತಿ ವಿಶ್ವಾಸ ಹೋದ್ಮೇಲೆ ಕೋರ್ಟ್ ಲಾ, ಎಲ್ರು ಅದೇ ಮಾತಾಡ್ತಾರೆ. ಕೋರ್ಟ್ ಅಲ್ಲಿ ಲೆಟ್ಸ್ ಸಿ ಇನ್ ದ ಕೋರ್ಟ್ ಅಂತ ಹೇಳ್ತಾರೆ. ಮನೆಯಲ್ಲೇ ಮುಖ ನೋಡಲ್ಲ. ಆಸ್ತಿ ಇರ್ಬೋದು, ಅಸೆಟ್ಸ್, ಇಬ್ರು ಮಕ್ಳು ಇರ್ಬೋದು. ಪ್ರಾಬ್ಲಮ್ ಯಾಕೆ? ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಮಾಡ್ಬೋದು, ಸಮ ಹಂಚದೇ ಇರ್ಬೋದು. ಹಾಗೇನ್ ಮಾಡ್ತಾರೆ? ಕೋರ್ಟ್ ಮೆಟ್ಲಕ್ತಾರೆ. ಸೊ ವೆನ್ ರಿಲೇಶನ್ಶಿಪ್ ಫೇಲ್ಸ್ ದ ಲಾ ಅಪಿಯರ್ಸ್. ಸೊ ವಿ ಮೇ ಮೇಕ್ ಮೆನಿ ಮಿಸ್ಟೇಕ್ಸ್ ಇನ್ ಮೇಕಿಂಗ್ ಡಿಸಿಷನ್ಸ್. ಗೋ ಎರರ್ ಇರ್ಬೋದು, ಡ್ರಾಪ್ ಎರರ್ ಇರ್ಬೋದು, ಆರ್ ಮುಂದೆ ಹೋಗ್ತಾನು ನಾವು ಮಿಸ್ಟೇಕ್ಸ್ ಮಾಡ್ಬೋದು. ಇಲ್ಲಿ ಕರೆಕ್ಟ್ ಆಗಿ ಚೂಸ್ ಮಾಡಿರ್ಬೋದು, ಮುಂದೆನೂ ತಪ್ಪಾಗೋ ಚಾನ್ಸಸ್. ಇಟ್ ಈಸ್ ನಾಟ್ ದಟ್ ಎವ್ರಿಥಿಂಗ್ ವಿಲ್ ಬಿ ಫುಲ್ ಪ್ರೂಫ್. ಹೋಗ್ತಾ there may be some unforeseen things may happen, or any third person may enter the relationship. ಆರ್ ಇಬ್ರು ಮಕ್ಕಳು ರಾಮ ಲಕ್ಷ್ಮಣ ಇದ್ದಂಗಿದ್ರು, ಲಾಸ್ಟ್ ಅಲ್ಲಿ ಇದಾಗೋದ್ರು ಅಂತ ಎಷ್ಟು ಜನ ಕೇಳಿದೀವಿ ನಾವು. ಈಗ ಅಜ್ಜಿ ತಾತ ಮಾತಾಡ್ಕೊಳ್ಳೋದು ಕೇಳಿರ್ತೀವಿ, ಪಿಕ್ಚರ್ ಅಲ್ಲಿ ನೋಡಿರ್ತೀವಿ, ಮೂವಿನಲ್ಲಂತೂ ಎಲ್ಲ ತೋರಿಸ್ತಾರೆ. ಸೋಷಿಯಲ್ ಪ್ರಾಬ್ಲಮ್ಸ್ ಮನೆಯಲ್ಲಿ ಆಗೋದು ಎಲ್ಲ ತೋರಿಸ್ತಾರೆ. ಸೊ ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ಅರೌಂಡ್ ಅಸ್. ಅವರೇ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ನಾವು ಮಹಾಭಾರತ, ರಾಮಾಯಣ ಯಾವ್ದನ್ನು ಓದಿದ್ರು ಎಲ್ಲಾದ್ರಲ್ಲೂ ಇದನ್ನ ನಾವು ಕೇಳಿದೀವಿ. ಈ ತರ ಕೇಸಸ್, ಇನ್ಕ್ಲೂಡಿಂಗ್ ಬೈಬಲ್, ಕುರಾನ್, ಎಲ್ಲದ್ರಲ್ಲೂ ಈ ತರ ಕೇಸಸ್, ಇನ್ಸ್ಟೆನ್ಸಸ್ ರೆಕಾರ್ಡ್ ಆಗಿದೆ. ಸೊ ಎರರ್ಸ್ may occur in a human being ಅಂದ್ಮೇಲೆ we are subject to errors. We are not machines. We have emotions. We have limited capacity to think. ಎಲ್ಲ ನಮ್ಗೆ ಗೊತ್ತಿರಲ್ಲ. ಸರ್ವಜ್ಞ ಇದು ಅಂತ ಇದನ್ನಕ್ಕಾಗಲ್ಲ. ನಮ್ಮ ಇದಕ್ಕೆ ಈಗ ತಪ್ಪು ಮಾಡದೇ ಇದ್ರು ಮುಂದೆ ತಪ್ಪು ಮಾಡೋ ಚಾನ್ಸಸ್ ಇದೆ ಇರುತ್ತೆ. ಡಿಸಿಷನ್ಸ್ ಮಾಡುವಾಗ ಎಲ್ಲ ಕರೆಕ್ಟ್ ಆಗಿತ್ತು ಅಂತ. ಬಸವಣ್ಣಂಗೆ ಯಾರೋ ಕೇಳಿದ್ರು, ನೀನ್ ಸನ್ಯಾಸಿ, ನಿಮ್ಗೆ ಇಬ್ರು ಹೆಂಡ್ತಿರಿದಾರಲ್ಲ ಅಂತ. ಅಂಟಿದರು ಅಂಟದಂತಿರಬೇಕು ಅಂತ ಬಸವಣ್ಣ ಹೇಳ್ತಾರೆ. ಸೊ ದೇರ್ ಮೇ ಬಿ ಮೆನಿ ಸ್ಟೇಜಸ್ ಇನ್ ಲೈಫ್. ಬರ್ತಾ ಮೊದ್ಲು ಅನ್ಸಿದ್ದು ಲಾಸ್ಟ್ ಅಲ್ಲಿ ಅನ್ನಿಸ್ತೇ ಇರ್ಬೋದು. ಮೊದ್ಲು ಮಾಡಿದ ತಪ್ಪು ಲಾಸ್ಟ್ ಅಲ್ಲಿ ಒಳ್ಳೆಯವನ್ ಮಾಡ್ಬೋದು ಮನುಷ್ಯನ್ನ. ಈ ಮೇ ಬಿ ಎ ಬೆಟರ್ ಪರ್ಸನ್, ಪಾಲಿಶ್ಡ್ ಪರ್ಸನ್. ಮೊದ್ಲು ಕಳ್ಳ ಆಗಿದ್ದವನು ಆಮೇಲೆ ಒಳ್ಳೆಯವನಾಗ್ಬೋದು, ಕೊಲೆ ಮಾಡಿದವನು ಆಮೇಲೆ ಬೆಟರ್ ಪರ್ಸನ್ ಆಗ್ಬೋದು. ಆ ತರ ಎಲ್ಲ ಇದ್ದೇ ಇದೆ. ಸೊ ಇಟ್ ಇಸ್ ನಾಟ್ ದಟ್ ಸಮಥಿಂಗ್ ವಿಚ್ ಕೆನಾಟ್ ಬಿ ಇರೇಸ್ಡ್. ಇಟ್ ಈಸ್ ಆಲ್ ಇನ್ ದ ಮೈಂಡ್ ಗೇಮ್. Mind and art game, we can change anything and everything if you mind. So the next is ನೀವು ಇದನ್ನ ಮಾಡಿದ್ರಿ, ಆಪ್ಷನ್ಸ್ ನ ಜನರೇಟ್ ಮಾಡಿದ್ರಿ, ಅದರಲ್ಲಿ ಸ್ಕ್ರೀನಿಂಗ್ ಆಫ್ ದ ಆಪ್ಷನ್ಸ್, ಆಲ್ಟರ್ನೇಟಿವ್ಸ್ ನ ಸ್ಕ್ರೀನ್ ಆಯ್ತು. 10 ಆಪ್ಷನ್ ಅಲ್ಲಿ ಈಗ 2 ಆಯ್ತು. 2ಅಲ್ಲಿ ಈಗ ನೀವು 1 ಸೆಲೆಕ್ಟ್ ಮಾಡ್ಲೇಬೇಕು ಲಾಸ್ಟ್ ಅಲ್ಲಿ. ಸೊ ಯು ಹ್ಯಾವ್ ಟು ಗೋ ವಿತ್ ದ ಇವ್ಯಾಲ್ಯೂಯೇಟಿಂಗ್ ದ ಆಲ್ಟರ್ನೇಟಿವ್ಸ್. ಸೊ ಆಲ್ಟರ್ನೇಟಿವ್ಸ್ ಡಿಸ್ಕಸ್ ಮಾಡ್ಬೋದು, ಮನೆಯಲ್ಲಿ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ಬೋದು, ಒಪಿನಿಯನ್ಸ್ ತಗೋಬಹುದು, ಇಲ್ಲ ಕೊಲೀಗ್ಸ್ ಹತ್ರ ಡಿಸ್ಕಸ್. ಆಫೀಸ್ ಪ್ರಾಬ್ಲಮ್ಸ್ ಅಥವಾ ಆಫೀಸ್ ಅಲ್ಲಿ ಡಿಸಿಷನ್ಸ್ ತಗೋಬೇಕು. ಈಗ ಸೆಕ್ಷುವಲ್ ಹರಾಸ್ಮೆಂಟ್ ನಮ್ ಗಂಗೋತ್ರಿನಲ್ಲೇನೆ 2-3 ಆಯ್ತು. ಇಂಡಿಯಾದಲ್ಲಿ ಎಲ್ಲಾ ಟೈಮಲ್ಲೂ ನಡೀತಾನೆ ಇದೆ. ಈಗ ಇಟ್ ಹಸ್ ಬಿಕಮ್ ಎವ್ರಿ ಡೇ ನ್ಯೂಸ್ ಐಟಮ್. ಎಲ್ಲಾ ಕಡೆ ಇದ್ ಬರ್ತಾನೆ ಇದೆ. ಸೊ ಆಗ ನಿಮ್ಮ ಆಫೀಸ್ ಎನ್ವೈರನ್ಮೆಂಟ್ ಅಲ್ಲಿ ವಾಟ್ ಡಿಸಿಷನ್ಸ್ ಯು ಟೇಕ್.
ಈಗ ನಮ್ಮ ಗಂಗೋತ್ರಿನಲ್ಲಿ 750 CC ಕ್ಯಾಮೆರಾಗಳನ್ನ CCTVಗಳನ್ನ ಹಾಕಿದ್ದಾರೆ. ಸೊ ವಿಲ್ ದಟ್ ಸ್ಟಾಪ್ ದ ಕ್ರೈಮ್? Will that stop the harassment? Finally, it is the people who are there has to think. The decision makers at the top, they think ಅವ್ರಿಗೆ ಒಂದು ಕಮಿಟಿ ಮಾಡ್ತಾರೆ. ಕಮಿಟಿ ಮಾಡಿ ಆ ಪ್ರಾಬ್ಲಮ್ ನ ಬ್ರೈನ್ ಸ್ಟಾರ್ಮಿಂಗ್ ಅಥವಾ ಏನೋ ನಡೆಯುತ್ತೆ ಡಿಸ್ಕಷನ್. And learned members of the committee will take a decision. ಹಿಂಗ್ ಮಾಡಿದ್ರೆ ಹಿಂಗೆ ಕಮ್ಮಿ ಆಗ್ಬೋದು, ಸ್ಟೂಡೆಂಟ್ಸ್ ಬರ್ತಾನೆ ಇಲ್ಲ ಕ್ಲಾಸ್ಗೆ, ಪ್ರಾಬ್ಲಮ್. ಸೊ ಏನ್ ಮಾಡ್ಬೇಕು? ಎಂಟರ್ಟೈನ್ಮೆಂಟ್, ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೊಡ್ಬೇಕು, ಸ್ಪೋರ್ಟ್ಸ್ ಕೊಡ್ಬೇಕು, ಅಥವಾ ದೇ ಹ್ಯಾವ್ ಟು ಮೇಕ್ ದ ಕಾಲೇಜ್ ಲೈಫ್ ಎಂಜಾಯಬಲ್. ಟ್ರಿಪ್ ಎಲ್ಲ ಕಳಿಸ್ತೀವಿ ನಾವು, ಇವಾಗ ಟ್ರಿಪ್ ಕಳಿಸ್ತೀವಿ, ಫಂಕ್ಷನ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ನಾಟಕ ಮಾಡ್ತಾರೆ, ಆಟ ಆಡ್ತಾರೆ. ಯಾಕೆ? ವಿ ವಾಂಟ್ ಟು ಮೇಕ್ ಇಟ್ ಮೋರ್ ಎಕ್ಸ್ಪೀರಿಯನ್ಷಿಯಲ್. ಸ್ಟೂಡೆಂಟ್ಸ್ ಲೈಫ್ ಕಮ್ಸ್ ಓನ್ಲಿ ಒನ್ಸ್ ಆನ್, ದೇ ವಾಂಟ್ ಟು ಮೇಕ್ ಇಟ್ ಎಂಜಾಯಬಲ್ ಲರ್ನಿಂಗ್ ಅಂತೆಲ್ಲ ನಾವು ಇದ್ ಮಾಡಿ ಡಿಸಿಷನ್ಸ್ ತಗೊಂತೀವಿ. ಕೆಲವೊಂದು ಡಿಸಿಷನ್ಸ್ ಅದ್ರಲ್ಲಿ 100 ಜನ ಸ್ಟೂಡೆಂಟ್ಸ್ ಅಲ್ಲಿ 80 ಜನ ಇದಾದ್ರೂ ಇನ್ನ 20 ಜನ ದೇ ಮೇ ಮಿಸ್ಯೂಸ್ ದ ಪವರ್ ಗಿವನ್ ಟು ದೆಮ್. ಪೇರೆಂಟ್ಸ್ ಕೊಟ್ಟಿರೋ ಪವರ್ಸ್ ಇರ್ಬೋದು, ಟೀಚರ್ಸ್ ಕೊಟ್ಟಿರೋ ಪವರ್ಸ್ ಇರ್ಬೋದು. ಒಬ್ಬ ಮಾಡಿದ್ರು ಆಯ್ತಲ್ಲ. ಈಗ 100 ಜನದಲ್ಲಿ 99 ಜನ ಕರೆಕ್ಟ್ ಇರ್ಬೋದು, ಒಬ್ಬ ಮಾಡಿದ್ರು ಅದು ಇಟ್ ವಿಲ್ ಹ್ಯಾವ್ ಎನ್ ಬ್ಯಾಡ್ ಇಮೇಜ್ ಆನ್ ದ ಇನ್ಸ್ಟಿಟ್ಯೂಷನ್, ಬ್ಯಾಡ್ ಇಮೇಜ್ ಆನ್ ದ ಟೀಚರ್, ಆನ್ ದ ಪೇರೆಂಟ್ಸ್. ದಟ್ ಮೇ ಬಿ ಎ ಕೇಸ್. ಸೊ ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, ಹಂಗ್ ಮಾಡ್ತಾರೆ ಎಲ್ಲಾರು ಅಂತಲ್ಲ, ಬಟ್ ದೇರ್ ಇಸ್ ಅ ಪ್ರೋಸ್ ಅಂಡ್ ಕಾನ್ಸ್ ಫಾರ್ ಆಲ್ ದ ಆಪ್ಷನ್ಸ್ ವಿಚ್ ವಿ ಹ್ಯಾವ್ ಟೇಕನ್. ಈಗ ಟ್ರಿಪ್ ಕರ್ಕೊಂಡು ಹೋಗ್ತೀವಿ, ಅಲ್ಲೆಲ್ಲ ಚೆನ್ನಾಗೇ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್, there may be a best case scenario, worst case scenario for each. So we have to evaluate both the pros and cons of a option which we have selected and see there is a way to go ahead with this. Yeah. Amele we have to select. Yeah. Be true to yourself. Do any of the alternating cons. Yeah. But don't compromise on your values. So we have to use the options and to select the best option, available option. You have to select the best option out of the available option which we have selected. So we need to generate alternatives, screening the alternatives, and then evaluating the alternatives which are there, and then selecting one alternative and make a decision now. So we should not compromise with our principles and the values which we have born up and we are practicing, and you have to commit to the decisions which you have taken for that. So there are many types of decisions which we make in the life. One is satisfying andre ಒಂದು criteria suit ಆದ ತಕ್ಷಣ we can accept that decision. ಸೊ ನೆಕ್ಸ್ಟ್ ಇಸ್, ಈಗ ಒಂದ್ 10 ಕ್ರೈಟೀರಿಯಾ ಇರುತ್ತೆ ನಮ್ಮ ಮನ್ಸಲ್ಲಿ, ಅದ್ರಲ್ಲಿ 1-2 ಆದ್ರೆ ಸಾಕು, ಇದೇ ಬೆಸ್ಟ್ ಡಿಸಿಷನ್ ಅಂತ. ವಿ ಡೋಂಟ್ ಸ್ಪೆಂಡ್ ಮಚ್ ಟೈಮ್ ಆನ್ ಡಿಸೈಡಿಂಗ್ ಅಪಾನ್ ದಟ್. ಸ್ಯಾಟಿಸ್ಫೈಸಿಂಗ್ ಇಸ್ ಇಫ್ ವಿ ಆರ್ ಸ್ಯಾಟಿಸ್ಫೈಸಿಂಗ್ ವಿತ್ 1 or 2 ಕ್ವಾಲಿಟೀಸ್, ವಿ ಗೋ ವಿತ್ ದಟ್ ಡಿಸಿಷನ್. ನೆಕ್ಸ್ಟ್ ಹ್ಯೂರಿಸ್ಟಿಕ್ ಅಂತಾರೆ. ಹ್ಯೂರಿಸ್ಟಿಕ್ ಅಂದ್ರೆ ರೂಲ್ ಆಫ್ ಥಂಬ್. ರೂಲ್ ಆಫ್ ಥಂಬ್ ಅಂದ್ರೆ ಸೀನಿಯರ್ಸ್ ಏನ್ ಮಾಡ್ತಾ ಇದ್ರು ಅದನ್ನ ನಾವು ಮಾಡೋದು, ನಾವೇನು ಯೋಚನೆ ಮಾಡಲ್ಲ. ಈಗ ನಮ್ಮ ಆಫೀಸಲ್ಲಿ ಸೀನಿಯರ್ಸ್ ಏನ್ ಮಾಡ್ತಾ ಇದಾರೆ ಅದನ್ನ ನಾವು ಫಾಲೋ ಮಾಡೋದು. ನಮ್ದೇನು ಹೊಸದು ರೀತಿ ನೀತಿ ಏನಿಲ್ಲ, ಅದ್ ನಮ್ ಬಾಸ್ ಮಾಡ್ತಾ ಇದ್ರು ನಾವು ಅದನ್ನೇ ಮಾಡ್ತಾ ಇದೀವಿ ಅಂತ. ಜಸ್ಟ್ ಫಾಲೋಯಿಂಗ್ ದ ಸೀನಿಯರ್ಸ್. ಈ ಮನೆಯಲ್ಲೂ ಹಂಗೆ ಅಜ್ಜಿ ತಾತ ಮಾಡ್ತಾ ಇದ್ರು ಅಂತ ನಾವು ಪೂಜೆ ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲ ಏನಾದ್ರು ಇದು ಅಂತ. ಸೊ ಬೇರೆಯವರು ಈಗ ಜೂನಿಯರ್ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಇರೋರು ಸೆಕೆಂಡ್ ಇಯರ್ ಇರೋರ್ನ ನೋಡ್ಕೊಂಡು ಕಲಿತಾರೆ. ಸೊ ಅದನ್ನ ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗೋದೇನೆ ಹ್ಯೂರಿಸ್ಟಿಕ್ಸ್ ಅಂತಾರೆ, ರೂಲ್ ಆಫ್ ಥಂಬ್. ಎನಿಥಿಂಗ್ ಟು ಆಡ್ ಆನ್ ಟು ದಿಸ್ ರೂಲ್ ಆಫ್ ಥಂಬ್ ಆರ್ ಹ್ಯೂರಿಸ್ಟಿಕ್ಸ್? ಇಲ್ಲ ಒಬ್ಳೆ ಮಾತಾಡ್ತಾ ಇದ್ರೆ ನಿದ್ದೆ ಬಂದ್ಬಿಡುತ್ತೆ. ಸೊ ಐ ಜಸ್ಟ್ ವಾಂಟ್ ಟು. ಇಲ್ಲ ಮೇಡಮ್, ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ದೀರಾ.
ತುಂಬಾ ಚೆನ್ನಾಗಿ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ಸೊ ಯೂರಿಸ್ಟಿಕ್ಸ್ ಅಂದ್ರೆ ನಮ್ಮ ಸೀನಿಯರ್ಸ್ ಏನ್ ಮಾಡ್ತಾ ಇದಾರೆ ಅದನ್ನ ನಾವು ಮಾಡ್ಕೊಂಡು ಹೋಗೋದನ್ನ ಯೂರಿಸ್ಟಿಕ್ಸ್ ಅಂತಾರೆ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈಗ ಅಪ್ಪ ಮಗ ಇದ್ರು ಏನಾಗಿತ್ತು, ಮಗು ಚಿಕ್ಕದಿತ್ತು, ಅಪ್ಪ ಮನೆಯಲ್ಲಿ ಬೆಕ್ಕು ಸಾಕಿದ್ರು. ಅಪ್ಪ ಪೂಜೆ ಮಾಡುವಾಗೆಲ್ಲ ಆ ಬೆಕ್ಕು ಅಡ್ಗೆ ಮನೇಲಿ ಹೋಗಿ ಹಾಲು ಕುಡಿತಾ ಇತ್ತು. ಅದಕ್ಕೆ ಅಪ್ಪ ಏನ್ ಮಾಡ್ತಾ ಇದ್ರು, ಪೂಜೆ ಮಾಡುವಾಗೆಲ್ಲ ಆ ಬೆಕ್ಕನ್ನ ಹಿಡ್ಕೊ ಬಂದು ಮುಂದೆ ದಾರ ಹಾಕಿ ಕಟ್ತಾ ಇದ್ರು. ಆಮೇಲೆ ಪೂಜೆ ಮಾಡ್ತಾ ಇದ್ರು. ಮಗು ಇದನ್ನ ನೋಡ್ತಾನೆ ಇತ್ತು ಚಿಕ್ಕದಿದ್ದಾಗಿಂದಾನು. ಅಪ್ಪ ಹಿಡ್ಕೊಂಬಂದ್ ಕಟ್ತಾ ಇದ್ದಿದ್ ಯಾಕೆ ಅಂದ್ರೆ, ಇವ್ನು ಪೂಜೆ ಮಾಡುವಾಗ ಅದು ಅಡ್ಗೆ ಮನೆಯಲ್ಲಿ ಹೋಗಿ ಹಾಲು ಕುಡ್ಕೊಂಡ್ಬಿಡುತ್ತೆ ಅಂತ. ಆದ್ರೆ ಮಗುಗೆ ಅದ್ ಗೊತ್ತಿಲ್ಲ. ಮಗು ಏನ್ ಮಾಡ್ತಾ ಇತ್ತು, ಪೂಜೆ ಮಾಡುವಾಗೆಲ್ಲ ಅಪ್ಪ ಬೆಕ್ಕು ಕಟ್ತಾ ಇದ್ರು, ಅದೊಂದೇ ಮನ್ಸಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿದೆ. ಸೊ ಅಪ್ಪ ಒಂದಷ್ಟು ವರ್ಷ ಹಂಗೆ ಮಾಡ್ತಾನೆ ಇದ್ರು. 10 ವರ್ಷ ಮಾಡಿದ್ರು, 20 ವರ್ಷ ಮಾಡಿದ್ರು, 30 ವರ್ಷ ಮಾಡಿದ್ರು. ಒಂದಿನ ಅಪ್ಪ ಸತ್ತೋದ್ರು. ಮಗು ದೊಡ್ಡವನಾದ. ಅವನ್ ಪೂಜೆ ಮಾಡ್ಬೇಕೀಗ, ಅಪ್ಪ ಇಲ್ಲ. ಅವನೇನ್ ಮಾಡ್ದ, ಬೆಕ್ಕು ಸತ್ತೋಗಿದೆ, ಬೆಕ್ಕು ಇಲ್ಲ. ಅವನೇನ್ ಮಾಡ್ದ, ಪಕ್ಕದ ಮನೆ ಬೆಕ್ಕನ್ನ ಹಿಡ್ಕೊಂಡ್ ಬಂದ್ಬಿಟ್ಟು ಕಟ್ಬಿಟ್ಟು ಪೂಜೆ ಮಾಡಕ್ ಶುರು ಮಾಡ್ದ. ಅವನಿಗೆ ಗೊತ್ತಿಲ್ಲ ಅಪ್ಪ ಯಾಕೆ ಬೆಕ್ ತಂದು ಕಟ್ತಾ ಇದ್ರು ಅಂತ. ಇದನ್ನ ರೂಲ್ ಆಫ್ ಥಂಬ್ ಅಂತಾರೆ. ಈಗ ಯಾರೋ ಮಾಡ್ತಾ ಇದ್ರು, ಈಗ ಎಷ್ಟೊಂದು ಪೂಜೆಗಳು ಹಂಗೇನೆ, ನಾವ್ ಕೇಳಲ್ಲ ಯಾಕೆ ಮಾಡ್ತಾ ಇದ್ದೀರಾ ಹಂಗೆ ಅಂತ. ಅಥವಾ ಎಷ್ಟೊಂದು ರಿಚುವಲ್ಸ್ ಮನೆಯಲ್ಲಿ ದೊಡ್ಡವ್ರು ಮಾಡ್ತಾ ಇದ್ರು, ಅದಕ್ಕೆ ನಾವು ಮಾಡ್ತಾ ಇರ್ತೀವಿ. ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಸಂಪ್ರದಾಯ ಅಂತ ಹೆಸರು ಕಟ್ತಾರೆ, ಅಥವಾ ಆಚರಣೆ, ವಿಚಾರ, ಅದು ಎಲ್ಲ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ನಾವು ಯೂರಿಸ್ಟಿಕ್ಸ್ ಅಂತಾರೆ, ರೂಲ್ ಆಫ್ ಥಂಬ್. ರೂಲ್ ಆಫ್ ಥಂಬ್ ಅಂದ್ರೆ ಈ ಕೈಯಲ್ಲಿ ಇದು ಕಿಂಗ್. ಸೊ ಇದು ಹೇಳ್ದಂಗೆ ನಾವು ಮಾಡ್ತೀವಿ ಅನ್ನೋ ತರ ರೂಲ್ ಆಫ್ ಥಂಬ್ ಅಂತ ಕರೀತಾರೆ. ಅದೊಂದು ಟೈಪ್ ಆಫ್ ಡಿಸಿಷನ್ ವಿಚ್ ವಿ ಮೇಕ್. ಈಗ ಸೀನಿಯರ್ಸ್ ಹಂಗೆ ಮಾಡ್ತಾ ಇದ್ರು ಅಂತ ಜೂನಿಯರ್ಸ್ ಎಲ್ಲ ನಾವು ಟ್ರಿಪ್ ಹೋಗ್ಬೇಕು, ಯಾಕೆ ಸೀನಿಯರ್ಸ್ ಹೋಗಿದ್ರು ಅಂತ ಕೇಳ್ತಾರೆ. ಸೀನಿಯರ್ಸ್ ಹಂಗ್ ಮಾಡ್ತಾ ಇದ್ರು, ನಾವು ಹಂಗೆ ಮಾಡ್ಬೇಕು ಅಂತ ಕೇಳ್ತಾರೆ. ಆಮೇಲೆ ನಮ್ಮಲ್ಲಿ ಯಾರೋ ರಿಟೈರ್ಡ್ ಆಗ್ಬಿಟ್ರು ಅಂದ್ರೆ ಅವ್ರು ಹಂಗ್ ಮಾಡ್ತಾ ಇದ್ರು ಅಂತ ಇನ್ನೊಬ್ರು ಯಾರೋ ಅದನ್ನೇ ಫಾಲೋ ಮಾಡ್ತಾರೆ, ಸೀನಿಯರ್ಸ್, ಇದು ಟೀಚರ್ಸ್. ಅದು ನಡ್ಕೊಂಡು ಹೋಗ್ತಾನೆ ಇರುತ್ತೆ, ಸಂಪ್ರದಾಯ ಆಗ್ಬಿಟ್ಟಿರುತ್ತೆ. ಇಟ್ ಬಿಕಮ್ ರಿಚುವಲ್ ಆಗ್ಬಿಡುತ್ತೆ. ಹಂಗೇನೇನೆ ಸಂಪ್ರದಾಯ, ರಿಚುವಲ್ಸ್ ಮನೆಯಲ್ಲೆಲ್ಲ ಹಂಗೆ ನಡ್ಕೊಂಡ್ ಬಂದಿರೋದು. ಎಷ್ಟೊಂದು ಪೂಜೆಗಳು, ಎಷ್ಟೊಂದು ಆಚರಣೆಗಳು, ಕೆಲವು ಮೌಢ್ಯತೆಗಳು, ಪ್ರಿಜುಡೈಸ್ಡ್ ಎಲ್ಲ ಹಂಗೆ ನಡ್ಕೊಂಡ್ ಬಂದಿರೋದು. ಅದಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ, ಹಂಗೆ ಮಾಡ್ಕೊಂಡು ಹೋಗ್ತಾನೆ ಇರೋದು. ಸೊ ಟೇಕಿಂಗ್ ನೋ ಡಿಸಿಷನ್ ಈಸ್ ಆಲ್ಸೋ ಎ ಡಿಸಿಷನ್. ಈಗ ನಾನು ಡಿಸೈಡೇ ಮಾಡಲ್ಲ ಅಂತ ನಾನು ಅನ್ಕೊಂಡ್ಬಿಟ್ರೆ, ದಟ್ ಈಸ್ ಮೈ ಡಿಸಿಷನ್. ಐ ವಿಲ್ ನಾಟ್ ಡಿಸೈಡ್ ವಾಟ್ ಈಸ್ ಟು ಬಿ ಡನ್. ಸೊ ಡಿಲೇಯಿಂಗ್ ಡಿಸಿಷನ್ ಈಸ್ ಆಲ್ಸೋ ಎ ಡಿಸಿಷನ್. ಈಗ ರಾಜಕಾರಣಿಗಳು ಮಾಡೋಣ ಅಂತ ಭಾಷಣ ಮಾಡ್ತಾರೆ. ನಾವು ಮೈಸೂರ್ನ ಸಿಂಗಾಪುರ್ ಮಾಡ್ತೀವಿ ಅಂತಾನು SM ಕೃಷ್ಣ ಟೈಮ್ ಅಲ್ಲೇ ಹೇಳಿದ್ರು ಅದನ್ನ. ಸೊ ಅದು ಆಶ್ವಾಸನೆಗಳು. ಈಗ ಚುನಾವಣೆಗೆ ಹೋದಾಗ ಆಶ್ವಾಸನೆಗಳು ಕೊಡ್ತಾರೆ. ಸೊ ರಾಜಕಾರಣಿಗಳು ಮತ್ತೆ ಇವರು ಯಾರೋ ಅಧಿಕಾರಿಗಳು ಎಲ್ಲೋ ಒಂದ್ ವಿಸಿಟ್ ಮಾಡ್ತಾರೆ ವಿಲೇಜ್ ನ. ಮಾಡ್ಬಿಟ್ಟು ನಾವ್ ಹಿಂಗ್ ಮಾಡ್ತೀವಿ, ಇಲ್ಲಿ ರೋಡ್ ಬರುತ್ತೆ, ಇಲ್ಲಿ ಅದ್ ಬರುತ್ತೆ, ಇಲ್ಲಿ ಡ್ಯಾಮ್ ಬರುತ್ತೆ, ಇಲ್ಲಿ ಅದ್ ಬರುತ್ತೆ ಎಲ್ಲ ಹೇಳ್ತಾರೆ. ಆದ್ರೆ ಅದು ಆಗದೇ ಇಲ್ಲ. 5 ವರ್ಷ ಆದ್ರುವೆ ಮುಂದಕ್ ಮಾಡ್ತೀವಿ, ಮುಂದ್ ವರ್ಷ ಮಾಡ್ತೀವಿ ಅಂತಾರೆ. ಡಿಲೇಯಿಂಗ್ a decision is also a decision. Yeah, that is the decision they have taken. They know that they will not do it, but that is a decision that they have taken. ಈಗ ಮುಂದಕ್ ನೋಡೋಣ ಬಿಡೋ ಅಂತ ಹೇಳ್ಬಿಡ್ತಾರೆ ಮನೆಯಲ್ಲಿ, ಅದು ಡಿಸಿಷನ್. ಸೊ ಆಮೇಲೆ ಬಂದಾಗ ನೋಡ್ಕೊಳ್ಳೋಣ ಅಂತಾರೆ, ಅದು ಡಿಸಿಷನ್. ಆಮೇಲೆ ಏನು ಡಿಸಿಷನ್, ಏನು ಮಾತೇ ಇಲ್ಲ, ಅದು ಡಿಸಿಷನ್. ಸೊ ಡಿಸಿಷನ್ ಕ್ಯಾನ್ ಬಿ taking no decision can also be a decision. Delaying a decision is also a decision. So creativity in decision making. ಈಗ ಎಡ್ವರ್ಡ್ ಡಿ ಬೋನೋ ಅಂತ ಥಿಂಕಿಂಗ್ ಸ್ಟೈಲ್ಸ್, ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಥಿಂಕಿಂಗ್. ನೀವ್ ಯೋಚನೆ ಮಾಡ್ದಂಗೆ ನಾನು ಯೋಚನೆ ಮಾಡಲ್ಲ, ನಾನು ಯೋಚನೆ ಮಾಡ್ದಂಗೆ ಅದು ನಾನು ಹೇಳಿದೆ, ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಸೊ ವಿ ಥಿಂಕ್ ಡಿಫ್ರೆಂಟ್ಲಿ ಅಂಡ್ ದೇರ್ ಆರ್ ಮೆನಿ ಡಿಸಿಷನ್ಸ್ ವಿಚ್ ಈಗ ಸೈಂಟಿಸ್ಟ್, ಈಗ ನಾಸಾ ಸೈಂಟಿಸ್ಟ್ ಇರ್ಬೋದು, ಅವರೆಲ್ಲ ಡಿಸೈಡ್ ಮಾಡ್ದಂಗೆ ಕಾಮನ್ ಮ್ಯಾನ್ ಡಿಸೈಡ್ ಮಾಡಕ್ಕಾಗಲ್ಲ, ಅಥವಾ ಬೇರೆ IAS ಆಫೀಸರ್ಸ್ ಡಿಸೈಡ್ ಮಾಡಕ್ಕಾಗಲ್ಲ. ಯಾಕೆ? there is some other way of deciding things. Creativity is out of the box thinking, lateral thinking, parallel thinking, six thinking acts. ಇವೆಲ್ಲ ಬುಕ್ಸ್ ನಿಮ್ಗೆ ಲೈಬ್ರರಿನಲ್ಲಿ ಸಿಕ್ಕಿದ್ರೆ ತಕೊಂಡು ನೋಡಿ. ಇದು ಎಡ್ವರ್ಡ್ ಡಿ ಬೋನೋ ಅವ್ರು ಬರ್ದಿರೋ ಬುಕ್ಸ್, ಔಟ್ ಆಫ್ ಸಿಲೆಬಸ್ ಎಲ್ಲರಿಗೂ. ಬಟ್ ಜನರಲ್ ಕ್ಯೂರಿಯಾಸಿಟಿ, ಅಕಾಡೆಮಿಕ್ ಕ್ಯೂರಿಯಾಸಿಟಿಗೆ we can read these books.
authored by Edward D. Bono. Different thinking styles. ನಾವು ಎಷ್ಟೊಂದು ಗೇಮ್ಸ್ ಕ್ರಿಡಲ್ಸ್ ಎಲ್ಲ ಆಡ್ತೀವಿ. ಕ್ರಿಡಲ್ಸ್ ಈಗ ಏನೋ ಒಂದ್ ತಾಯಿಗೆ ಇಬ್ರು ಗಂಡ್ ಮಕ್ಳು ಒಂದೇ ಟೈಮ್ ಅಲ್ಲಿ ಒಂದೇ ದಿನ ಒಂದೇ ಇಯರ್ ಹುಟ್ಟಿದ್ರು, ಆದ್ರೆ ಟ್ವಿನ್ಸ್ ಅಲ್ಲ, ಹೆಂಗೆ ಅಂತ ಕೇಳ್ತಾರೆ. ಎನಿವನ್ ಆನ್ಸರ್? ಒಂದು ತಾಯಿಗೆ ಇಬ್ರು ಗಂಡ್ ಮಕ್ಳು ಒಂದೇ ಟೈಮ್ ಅಲ್ಲಿ ಒಂದೇ ದಿನ ಒಂದೇ ಇಯರ್ ಹುಟ್ಟಿದ್ರು, ಆದ್ರೆ ಅವರು ಟ್ವಿನ್ಸ್ ಅಲ್ಲ. ಆನ್ಸರ್ ಏನ್? ಕ್ರಿಡಲ್, ಅದೇ ಇದೆಲ್ಲ ಮಾಡ್ತಾರಲ್ಲ, ಪಜಲ್, ಕ್ರಿಡಲ್ ಎಲ್ಲ ಇದ್ರಲ್ಲಿ ಡಿಫ್ರೆಂಟ್. ಈಗ ನಮ್ಗೆ ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ಎಷ್ಟೊಂದು ಕೊಡ್ತಾರೆ, ಥಿಂಕಿಂಗ್ ತಲೆ ಕೆಟ್ಕೊಂಡು ನಾವು ಸಾಲ್ವ್ ಮಾಡ್ಬೇಕು. ಎಷ್ಟೊಂದು ಸೀರೀಸ್ ಕೊಡ್ತಾರೆ, ನೆಕ್ಸ್ಟ್ ನಂಬರ್ ಏನು ಅಂತ ಇದ್ ಮಾಡಿ ಅಂತ ಹೇಳ್ತಾರೆ. ಈ ವರ್ಷ ಈ ದಿನ ಈ ವಾರ ಆಗಿದ್ರೆ ಇನ್ನ 10 ವರ್ಷದ ಮುಂದೆ ಯಾವ ದಿನ ಆಗಿತ್ತು ಅಂತ ಹೇಳ್ತಾರೆ. ಅದೆಲ್ಲ ಕ್ವಶನ್ಸ್ ನಾವೆಲ್ಲ ಬರ್ದಿದೀವಿ ಎಷ್ಟೊಂದು ಎಕ್ಸಾಮ್ಸ್ ಅಲ್ಲಿ. ದೇ ಆಸ್ಕ್ ಆಪ್ಟಿಟ್ಯೂಡ್ ಟೆಸ್ಟ್. ಸೊ ಡಿಫ್ರೆಂಟ್ ಥಿಂಕಿಂಗ್ ಸ್ಟೈಲ್ಸ್ ಆರ್ ಇಂಪಾರ್ಟೆಂಟ್ ಇನ್ ಮೆನಿ ಸಿಚುಯೇಷನ್ಸ್. ಒಂದ್ ಸಿಚುಯೇಷನ್ ನ ಪ್ರಿಜುಡೈಸ್ಡ್ ಆಗಿ ಟ್ರೆಡಿಷನಲ್ ವೇ ಇಂದ ನೋಡೋಕ್ಕಿಂತ ಯು ಅಪ್ಲೈ ಯುವರ್ ನಾಲೆಡ್ಜ್ ಆರ್ ಕ್ರಿಯೇಟಿವಿಟಿ ಅಂಡ್ ಸಿ ಇಟ್ ಡಿಫ್ರೆಂಟ್ಲಿ. ಈಗ ಸಾಸ್ ಬಿ ಕಬಿ ಬಹುತಿ ಅಂತ ಒಂದ್ ಸೀರಿಯಲ್ ಬರ್ತಾ ಇತ್ತು. ಸೊ ಅತ್ತೆ ಸೊಸೆ ಜಗಳ ಅಂದ್ರೆ ಎಲ್ಲಾ ಕಡೆ ಕಾಮನ್. ಅತ್ತೆ ಸೊಸೆ ಅಂದ್ರೇನೆ ಹಿಂಗೆ ಅಂತ ಪಿಕ್ಚರೈಸ್ ಮಾಡ್ಬಿಟ್ರು. ಆದ್ರೆ ದೇರ್ ಆರ್ ವೆರಿ ಗುಡ್ ಕೇಸಸ್ ಆಲ್ಸೋ. ಈಗ ಹೆಣ್ಮಕ್ಳೆಲ್ಲ ಹಿಂಗೇನೆ, ಈಗ ಜೀನ್ಸ್ ಹಾಕೋದೆಲ್ಲ ಬ್ಯಾನ್ ಮಾಡಿದ್ರು. ಹೆಣ್ಮಕ್ಳು ಜೀನ್ಸ್ ಹಾಕ್ಬಾರ್ದು, ಸ್ಕೂಲ್ಗೆ ಕಾಲೇಜ್ಗೆ ಟೈಟ್ ಡ್ರೆಸ್ ಹಾಕ್ಬಾರ್ದು, ಶಾರ್ಟ್ ಮಿಡಿ ಹಾಕ್ಬಾರ್ದು, ಎಲ್ಲಾರ್ಗು ಚೂಡಿದಾರ ಹೊಲ್ಸ್ಬಿಟ್ಟು ಎಲ್ಲಾರ್ಗುನು ದುಪ್ಪಟ್ಟ ಹಾಕ್ಬಿಟ್ಟು ಕಳ್ಸಿದ್ರು. ಆದ್ರೆ ಕ್ರೈಮ್ ಕಮ್ಮಿ ಆಯ್ತಾ? ಆಗ್ಲಿಲ್ಲ, ಕ್ರೈಮ್ ನಡೀತಾನೆ ಇದೆ. ಈಗ ಏನ್ ಪ್ರಾಬ್ಲಮ್ ಅದಕ್ಕೆ? ಮೊನ್ನೆ ಚಾಮುಂಡಿ ಬೆಟ್ಟದಲ್ಲಿ ಆಗಿದ್ ಕೇಸ್ ಆಗ ನಮ್ಗೆಲ್ಲ ಒಂದು ಆರ್ಡರ್ ಬಂತು, ಏನು 6 ಗಂಟೆ ಮೇಲೆ ಯಾವ ಹೆಣ್ಮಕ್ಳು ಕ್ಯಾಂಪಸ್ ಅಲ್ಲಿ ಓಡಾಡಬಾರ್ದು ಅಂತ ನಮ್ಮ ಯೂನಿವರ್ಸಿಟಿಗೆ ಒಂದು ಆರ್ಡರ್ ಬಂತು. ಅದು ನ್ಯಾಷನಲ್ ಸ್ಟೇಟ್ ಲೆವೆಲ್ ಡಿಸ್ಕಷನ್ ಆಯ್ತು. ಎಲ್ಲ ಕಡೆ ಎಲ್ಲಾ ರಾಜಕೀಯ ಇದ್ರಲ್ಲೂ ಅದು ಡಿಸ್ಕಷನ್ ಆಗಿ ಅದು ಆರ್ಡರ್ನ ವಾಪಸ್ ತಗೊಂಡ್ರು. So out of the box thinking, lateral thinking, parallel thinking, six thinking acts are different techniques applied to the same problem to come up with different solutions. So ನಾನು ಅವಾಗ ಕೊಟ್ನಲ್ಲ, ಈಗ ರೀಡಲ್ಲು ಒಂದೇ ದಿನ ಒಂದೇ ಟೈಮು ಒಂದೇ ವರ್ಷ ಹುಟ್ಟಿ 2 ಮಕ್ಳು ಹುಟ್ಟಿದ್ರಿ ಅನ್ನ ಟ್ವಿನ್ಸ್ ಅಲ್ಲ ಹೆಂಗೆ ಅಂತ. ದೇರ್ ಮೇ ಬಿ ಟ್ರಿಪ್ಲೆಟ್ಸ್, ದೇರ್ ಮೇ ಬಿ ಈಗ 7 ಮಕ್ಳು ಹುಟ್ಟಿದವ್ರ ಕೇಸಸ್ ಇದೆ ಈಗ ಒಂದು ತಾಯಿ ಹೊಟ್ಟೆನಲ್ಲಿ. ಸೊ ಆತರ ಎಲ್ಲ ಕೇಸಸ್ ಇದೆ. ಸೊ ದೇರ್ ಮೇ ಬಿ ಅದರ್ ಆಲ್ಸೋ. ಯು ವಿಲ್ ನಾಟ್ ಕಾಲ್ ದೆಮ್ ಟ್ವಿನ್ಸ್ ದೆನ್. ಸೊ 6 ಥಿಂಕಿಂಗ್ ಹ್ಯಾಟ್ಸ್ ಅಂತ ಒಂದಿದೆ. ಅದರಲ್ಲಿ ಬ್ಲೂ ಹ್ಯಾಟ್ ಡಿಫ್ರೆಂಟ್ 6 ಕಲರ್ ಹ್ಯಾಟ್ಸ್ ಡಿಫ್ರೆಂಟ್ ಟೆಕ್ನಿಕ್ ನ ಇದ್ ಮಾಡುತ್ತೆ. ಅದು ಒಂದು ಪ್ರೋಸೆಸ್, ಒಂದು ಫ್ಯಾಕ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ, ಒಂದು ಫೀಲಿಂಗ್ಸ್ ಮೇಲೆ. ರೆಡ್ ಅಂದ್ರೆ ಯಾವಾಗ್ಲೂ ಲವ್ ಅಂತ ಇದ್ ಮಾಡಿರೋದ್ರಿಂದ, ಈಗ ವ್ಯಾಲೆಂಟೈನ್ಸ್ ಡೇ ಬಂದ್ರೆ ಎಲ್ಲ ರೆಡ್ ಡ್ರೆಸ್ ಕಾಣುತ್ತೆ, ರೆಡ್ ರೋಸ್ ಕೊಡ್ತಾರೆ. ಸೊ ಅದು ಈಗ ಫೀಲಿಂಗ್ಸ್ ಅಂದ್ರೆ ರೆಡ್ ಅಂತ ಇದ್ ಮಾಡಿ. ಗ್ರೀನ್ ಹ್ಯಾಟ್ ಇಸ್ ಕ್ರಿಯೇಟಿವಿಟಿ, yellow hat is benefits, black hat is caution. This is authored by Edward D. Bono, saying that, and this was applied to Indian cricket team also for thinking many decisions they have to take. ಈಗ ಗೇಮ್ಸ್ ಅಲ್ಲಿ ಡಿಸಿಷನ್ಸ್ ತಗೊಳಂಗಿಲ್ಲ ಅಂತ ಏನಿಲ್ಲ. ನೀವೆಲ್ಲ ಈಗ ನಾನು IPL ನಡೀತಾ ಇರುತ್ತೆ, ನೋಡ್ತಿರ್ತೀರಾ. there are many mistakes players do. And not taking a proper decision at that particular time may lead to the losing the game. Angene life allo ashte ನಾವು, if we don't take certain decisions based on the facts, based on the figures, or ನಾವು ಪ್ರಿಜುಡೈಸ್ ಆಗಿದ್ರೆ, ಬಯಾಸ್ ಆಗಿದ್ರೆ, ಅಥವಾ ಮೌಢ್ಯತೆ ಇದ್ರೆ ನಾವು ಅದನ್ನ ಮಾಡಕ್ ಆಗಲ್ಲ. ಆಮೇಲೆ ಸೈಂಟಿಫಿಕ್ ಒಂದ್ರಿಂದಾನೇ ನಾವು ಮಾಡಕ್ಕಾಗಲ್ಲ. ಒಂದೊಂದ್ಸಲ ಬರೀ ನಾವು ಫ್ಯಾಕ್ಟ್ ಬೇಸ್ಡ್, ಸೈನ್ಸ್ ಬೇಸ್ಡ್, ನಾವು ಸೈನ್ಸ್ ಸ್ಟೂಡೆಂಟು, ಇಂಜಿನಿಯರು, ನನ್ಗೆ ಅದೆಲ್ಲ ಎಮೋಷನ್ ಆಲ್ಸೋ ಇಂಪಾರ್ಟೆಂಟ್ ಮೆನಿ ಟೈಮ್ಸ್. ಯಾವಾಗ ಯಾವ್ದನ್ನ ಯೂಸ್ ಮಾಡ್ಬೇಕು ಅದು ನಿಮ್ಗೆ ಗೊತ್ತಿರ್ಬೇಕು. ಸೊ ಎಮೋಷನ್ನು, ಇಂಟ್ಯೂಷನ್ನು, ಎಂಪಥೆಟಿಕ್, ಅದೆಲ್ಲ ನಮ್ಗೆ along with the knowledge and the action we need to think all this.
ನಿಮ್ಗೆ ಸಮಯ ಸಿಕ್ಕಿದ್ರೆ ಈ 4 ಪುಸ್ತಕಗಳು ತುಂಬಾ ಚೆನ್ನಾಗಿದೆ ಡಿಸಿಷನ್ ಮೇಕಿಂಗ್ ಮೇಲೆ ಬೈ ದ ಆಥರ್ ಡಿ ಬೋನ್, ನೀವು ಗ್ಲಾನ್ಸ್ ಮಾಡ್ಬೋದು. ದೇರ್ ಆರ್ ಮೆನಿ ಅದರ್ ಬುಕ್ಸ್ ಆಲ್ಸೋ ಬೈ ಡಿಫ್ರೆಂಟ್ ಆಥರ್ಸ್, ಡಿಫ್ರೆಂಟ್ ಮೋಟಿವೇಶನಲ್ ಟಾಕ್ಸ್ ಆನ್ ಡಿಸಿಷನ್ಸ್ ಅದೆಲ್ಲ ಇರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ದೇರ್ ಮೇ ಬಿ ಎ ಟ್ರಿಪ್ಲೆಟ್ ಆಲ್ಸೋ. ಅಂಡ್ ದೇರ್ ಆರ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಥಿಂಕಿಂಗ್. ಏನು ಡೈರೆಕ್ಟಿವ್, ಅನಾಲಿಟಿಕಲ್, ಕಾನ್ಸೆಪ್ಚುಯಲ್, ಬಿಹೇವಿಯರಲ್, ಬೇಸ್ಡ್ ಆನ್ ದ ವೇ ವಿ ಥಿಂಕ್, ಬೇಸ್ಡ್ ಆನ್ ಟಾಲರೆನ್ಸ್ ಆಫ್ ಆಂಬಿಗ್ಯುಟಿ. ಆಂಬಿಗ್ಯುಟಿ ಜಾಸ್ತಿ ಇದ್ದಷ್ಟು ಅನಾಲಿಟಿಕಲ್ ಅಂಡ್ ಕಾನ್ಸೆಪ್ಚುಯಲ್ ಆಗುತ್ತೆ. ಡೈರೆಕ್ಟಿವ್ ಅಂದ್ರೆ ಸಿಂಪಲ್ ಡಿಸಿಷನ್ಸ್ ವಿಚ್ ವಿ ಟೇಕ್, ನಾಟ್ ಮಚ್ ಸ್ಪೆಂಡಿಂಗ್ ಟೈಮ್ ಆನ್ ದ ಪ್ರಾಬ್ಲಮ್. ಡೈರೆಕ್ಟಿವ್ ಡಿಸಿಷನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ವಿ ಮೇಕ್ ಇಟ್ ಫಾಸ್ಟ್ ಅಂಡ್ ಅದೇ ಆಂಬಿಗ್ಯುಟಿ ಇರಲ್ಲ ಅದರಲ್ಲಿ. ಇಟ್ಸ್ ಅ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಅಂಡ್ ವಿ ಮೇಕ್ ಇಟ್ ಫಾಸ್ಟ್. ಅನಾಲಿಟಿಕಲ್ ಅಂದ್ರೆ ಎಲ್ಲಿ ಈಗ ಲವ್ ಮಾಡೋರು ಮುಂದೆ ಒಪ್ತಾರ, ಏನ್ ಮಾಡ್ತಾರೆ, ಜಾತಿ ಇದು ಅಂದ್ರೆ ಅವ್ರ ಕಡೆಗೆ ಲವ್ವೇ ಮಾಡಲ್ಲ, ಅದು ಅನಾಲಿಟಿಕಲ್ ಆಗ್ಬಿಡುತ್ತೆ. ನೀವು ರಿಸ್ಕ್ ಯೋಚನೆ ಮಾಡಿದ್ರೆ ಮುಂದೆ ನನ್ ರಿಸ್ಕ್ ಏನಾಗುತ್ತೆ, ಅವ್ರ ಮನೆಯವ್ರು ನನ್ನ ಹೊಡೆದಾಕ್ಬಿಟ್ರೆ ಅಥವಾ ಇದಾಗ್ಬಿಟ್ರೆ ಅಥವಾ ನಂಗೆ ಕೆಲ್ಸ ಸಿಗ್ದೇನೆ ನಾನು ಏನ್ ಹಂಗಂದ್ರೆ ಅವ್ರಿಬ್ರು ಲಾಸ್ಟ್ ವರ್ಗುನು ಒಟ್ಟಿಗೆ ಇರಕ್ ಚಾನ್ಸೇ ಇಲ್ಲ. ಯಾಕೆ? ಅನಾಲಿಟಿಕಲ್ ಯೋಚನೆ ಅವ್ರಿಗೆ, ನನ್ನ ಮುಂದಕ್ಕೆ ರಿಸ್ಕ್ ತಗೊಳಕ್ ರೆಡಿ ಇರಲ್ಲ. ಸೊ ಕಾನ್ಸೆಪ್ಚುವಲ್ ಅಲ್ಲಿ ಯು ವಿಲ್ ಹ್ಯಾವ್ ಮೋರ್ ಇನ್ಫಾರ್ಮೇಶನ್, ಬಟ್ ಇಲ್ಲಿ ಎಮೋಷನ್ ವಿಲ್ ಅಪ್ಲೈ ದೆನ್ ದ ಇದು ಕಾನ್ಸೆಪ್ಚುವಲ್ ಅಲ್ಲಿ. ಇಟ್ ಈಸ್ ಆಲ್ಸೋ ಆಂಬಿಗ್ಯುಟಿ, ಬಟ್ ಇಟ್ ಈಸ್ ಮೋರ್ ಆಫ್ ಇಂಟ್ಯೂಷನಲ್. ಬಿಹೇವಿಯರ್ ಅಲ್ಲಿ ಯು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಸೋಷಿಯಲ್ ಬಿಟ್ವೀನ್ ದ ಇಂಡಿವಿಜುವಲ್. ಸೊ ಆಂಬಿಗ್ಯುಟಿ ಕಮ್ಮಿ ಇರುತ್ತೆ, but you will be empathetic, more empathetic and individualistic. You will have more social with the problem, with the way of thinking. Intuition, intuitive irutte idralli. So these are different styles of ಈಗ autocratic decisions, democratic decisions ಮಾಡ್ತೀವಿ ನಾವು ಒಂದೊಂದ್ಸಲ. autocratic ಅಂದ್ರೆ ನಾವೇ ಡಿಸಿಷನ್ ತಗೊಂಡು ಅದನ್ನ ಇಂಪೋಸ್ ಮಾಡೋದು, ನಾವ್ ಹೇಳಿದ್ದೇ ನಡಿಬೇಕು, ಇನ್ನೇನು ನಡಿಬಾರ್ದು. ಮನೇಲೂ ಅಷ್ಟೇ, ಆಫೀಸಲ್ಲೂ ಅಷ್ಟೇ. ಕೆಲವು ಬಾಸ್ಗಳು ಇರ್ತಾರೆ, ಅವ್ರು ಡಿಸ್ಕಸ್ ಮಾಡಲ್ಲ, ಏನು ಮಾಡಲ್ಲ, ಎಲ್ಲ ಅವ್ರು ಹೇಳಿದ್ದೇ ಆಗ್ಬೇಕು. ಸೊ ಯು ಮೇಕ್ ಡಿಸಿಷನ್ ಅಂಡ್ ಯು ಜಸ್ಟ್ ಗಿವ್ ಇಟ್ ಟು ದ ಇದು. ಆತರ ಎಲ್ಲ ನಡೆಯುತ್ತೆ ಎಲ್ಲಾ ಕಡೆ. ವಿ ಹ್ಯಾವ್ ಕಮ್ ಅಕ್ರಾಸ್ ಸೋ ಮೆನಿ. ಮನೇಲೂ ಹಂಗೆ, ಅಪ್ಪ ಹೇಳದ್ಮೇಲೆ ಮುಗ್ದೋಯ್ತು, ಇಲ್ಲ ಅಮ್ಮ ಹೇಳದ್ಮೇಲೆ ಮುಗ್ದೋಯ್ತು, ಅಮ್ಮಂದೆ ಎಲ್ಲ ನಡೆಯೋದು ಅಂತೆಲ್ಲ ಇರುತ್ತೆ. ಅದೆಲ್ಲ ಆಟೋಕ್ರೆಟಿಕ್. ಹೆಂಡತಿ ಹೇಳದ್ಮೇಲೆ ಮುಗೀತಪ್ಪ ಅಂತಾರೆ, ಮುಗೀತು. ಸೊ ಆಟೋಕ್ರೆಟಿಕ್ ಡಿಸಿಷನ್ಸ್ ಡಿಸ್ಕಸ್ಸೇ ಮಾಡಲ್ಲ ಯಾರ ಹತ್ರನು, ಒನ್ ಸೈಡೆಡ್. ಅವ್ನ್ ಪಾಪ ಅವ್ನ್ ಏನಾದ ಅಂತಾನು ತಲೆ ಕೆಡ್ಸ್ಕೊಳಲ್ಲ, ಮನೆಯವ್ರ ಏನಾದ್ರು ಅಂತಾನು ತಲೆ ಕೆಡ್ಸ್ಕೊಳಲ್ಲ, ಮಕ್ಳು ಏನಾದ್ರು ಅಂತಾನು ತಲೆ ಕೆಡ್ಸ್ಕೊಳಲ್ಲ, ನಿಮ್ ಮಾತ್ರ ನಡಿಬೇಕು. ಅದು ಆಟೋಕ್ರೆಟಿಕ್ ಡಿಸಿಷನ್. ಡೆಮೋಕ್ರೆಟಿಕ್ ಡಿಸಿಷನ್ ವೇರ್ ಯು ಟೇಕ್ ಒಪಿನಿಯನ್ ಆಫ್ ಅದರ್ಸ್. India is the largest democratic country. We have a constitution, we have a solid robust system in place. So democratic views andre you take opinion of others and you respect the views of others. adu manenallu nadibeku, office allu nadibeku. So adunna ನಾವು democratic decisions we take democratic. ಈಗ ಅದು ಸರ್ಟನ್ ಕಂಡೀಷನ್ಸ್ ಇರ್ಬೋದು. ನಿಮ್ಮ ಸ್ನೇಹಿತರು ಹೇಳ್ದಂಗೆ ರಿಸ್ಕ್ ಇರ್ಬೋದು, ಕಂಡೀಷನ್ಸ್ ವೇರ್ ವಿ ಫೇಸ್ ದ ಸಿಚುಯೇಷನ್. ಸರ್ಟನಿಟಿ ಅಂದ್ರೆ ನಮ್ಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತು. ಈಗ ಮೈಸೂರಲ್ಲಿ ಫ್ಲಡ್ ಆಗಲ್ಲ ಅಂತ ನಮ್ಗೆ ಗೊತ್ತು ಫುಲ್. ರಿಸ್ಕ್ ಈಗ ಗುಲ್ಬರ್ಗಾದಲ್ಲಿ ಫ್ಲಡ್ ಆಗುತ್ತೆ ಅಂತ ನಾವ್ ಇಮ್ಯಾಜಿನೇ ಮಾಡಿರ್ಲಿಲ್ಲ. ಮಡಿಕೇರಿ ಲ್ಯಾಂಡ್ ಸ್ಲೈಡಿಂಗು ನಾವ್ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಇರೋ ಬರೋ ದುಡ್ಡೆಲ್ಲ ತಗೊಂಡೋಗಿ ಎಲ್ರು ಕಾಫಿ ಎಸ್ಟೇಟ್ ತಗೊಂಡು ಇಡೀ ಸಾಹುಕಾರ ಆಗಿದ್ರು. ಮಡಿಕೇರಿ ಫುಲ್ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಎಲ್ಲ ದೋಚ್ಕೊಂಡು ಹೋಯ್ತು. ನ್ಯಾಚುರಲ್ ಕಲಾಮಿಟಿ ಮುಂದೆ ನಾವೇನು ಮಾಡಕ್ಕಾಗಲ್ಲ. ನೇಚರ್ ಇಸ್ ಅ ಬೆಸ್ಟ್ ಇದು ಟೀಚರ್. ನಾವು ಅದ್ರ ಮುಂದೆ ಏನ್ ಆಟನೂ ಆಡಕ್ಕಾಗಲ್ಲ. ಈಗ ನಾವ್ AC ರೂಮ್ ಅಲ್ಲಿ ಇದ್ ಮಾಡಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ನಡೀತಾ ಇದೆ, ಈಗ ಅಲ್ಲಿ ಫ್ಲಡ್ ಆಗ್ತಾ ಇದೆ, ಇಲ್ಲಿ ಸುನಾಮಿ ಆಗ್ತಾ ಇದೆ. ಏನು ಗುಲ್ಬರ್ಗಾದಲ್ಲಿ ಫ್ಲಡ್ ಆಗುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ. ಸೊ ರಿಸ್ಕ್ ಮೇ ಕಮ್ ಈಗ ಫ್ರಮ್ ಎನಿವೇರ್, ಫ್ರಮ್ ಎನಿ ಸೈಡ್. So there is a decision which you made to make in the situation of risk. ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಗನ್ಗೆ ಫುಲ್ ಇದು ಎಂತದ ಒಂದು ಆಡಿ ಕಾರೋ ಮರ್ಸಿಡೀಸ್ ಕಾರೋ ಕೊಡ್ಸ್ತಾರೆ, ಆಯ್ತಾ. ಅವ್ನು ಮಧ್ಯರಾತ್ರಿನಲ್ಲಿ, ಅದು ನಡೆದಿರೋದು ಲೈವ್ ಕೇಸ್ ನನ್ನ ನೇಬರ್ಹುಡ್ ಅಲ್ಲಿ. ಅವ್ನ್ ಮಧ್ಯರಾತ್ರಿನಲ್ಲಿ ಕಾರ್ನ ಮನೆಯಿಂದ ಆಚೆ ತೆಗಿತಾನೆ. ಅವ್ನಿಗೆ ಆಡಿ ಕಾರ್ಡ್ ಕೊಡ್ಸುದು.
ಡಿಗ್ರಿ ಮಾಡ್ದ, ಆಡಿ ಕಾರ್ ಕೊಡ್ಸಿದ್ರು. ಅವನು 12 ಗಂಟೆಗೆ ನೈಟ್ ಅಲ್ಲಿ ತೆಗ್ದ ಕಾರ್. ಚನ್ನಪಟ್ಟಣ ಹತ್ರ ಕಾಫಿ ಡೇ, ಅಲ್ಲಿಗೆ ಇಲ್ಲಿಂದ ಡ್ರೈವ್. ಅದು ಮಧ್ಯ ಡಿವಿಯೇಟರ್ಗೆ ಹೊಡೆದು ಆ ಕಡೆಗೆ ಜಂಪ್ ಮಾಡಿ ಉಲ್ಟಾ ಆಗಿ ಇಟ್ಸ್ ಡೆಡ್. ಸೊ ರಿಸ್ಕ್ ಕ್ಯಾನ್ ಬಿ ಫ್ರಮ್ ಎನಿವೇರ್. There is so much of risk attached to the life and the decision which we make every day. No one ever expected these things. ಆಮೇಲೆ ಆಕ್ಸಿಡೆಂಟ್ಸ್ ಎಲ್ಲ ಹಂಗೇನೆ, ನಮ್ಗೆ ಯೋಚನೆಗೆ ಬಂದಿರಲ್ಲ. ಆಕ್ಸಿಡೆಂಟ್ ಅಂತ ಕರೆಯೋದೇ ಅದಕ್ಕೆ, ನಾವ್ ಯೋಚನೆ ಮಾಡಿರಲ್ಲ ಅದನ್ನ. ಸೊ ಅನ್ಸರ್ಟನಿಟಿ ಅಂದ್ರೆ ಇನ್ಫಾರ್ಮೇಶನ್ ಅವೈಲಬಿಲಿಟಿ ಇರಲ್ಲ. ಸೊ ದೇರ್ ಇಸ್ ಅಪೋಸಿಟ್ ಆಫ್ ಸರ್ಟನಿಟಿ ಇಸ್ ಅನ್ಸರ್ಟನಿಟಿ. ಆಂಬಿಗ್ಯುಟಿ ಇಲ್ಲಿದೆ ಕೆಳಗಡೆ. ಲೆವೆಲ್ ಆಫ್ ಆಂಬಿಗ್ಯುಟಿ ಅಂಡ್ ಚಾನ್ಸಸ್ ಆರ್ ಮೇಕಿಂಗ್ ಬ್ಯಾಡ್ ಡಿಸಿಷನ್. ಆಂಬಿಗ್ಯುಟಿ ಅಂದ್ರೆ ಕನ್ಫ್ಯೂಷನ್, ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಸೊ ದೇರ್ ಇಸ್ ಅ ಸರ್ಟನಿಟಿ, ಅನ್ಸರ್ಟನಿಟಿ. ಸರ್ಟನಿಟಿಗೆ ಅಪೋಸಿಟ್ ಅನ್ಸರ್ಟನಿಟಿ. ದೇರ್ ಇಸ್ ಅ ರಿಸ್ಕ್ ಆಲ್ವೇಸ್ ಇನ್ವಾಲ್ವ್ and there is an ambiguity. We cannot make decisions because we don't know what the problem we are facing, or we don't know what to do. ಸಖತ್ ಕನ್ಫ್ಯೂಷನ್ ಸ್ಟೇಟ್. ಏನ್ ಮಾಡ್ಬೇಕು ಅಂತಾನು ಗೊತ್ತಿಲ್ಲ, ಏನು ಅಂತಾನು ಗೊತ್ತಿಲ್ಲ, ಸುಮ್ನೆ ಇದ್ಬಿಡ್ತಾರೆ ಕೆಲವರು. ಸೊ ಇಲ್ಲ ಏನೇನೋ ಮಾಡಕ್ ಹೋಗ್ಬಿಡ್ತಾರೆ. ಸೊ ಸುಮ್ನೆ ಇದ್ರೆ ಬೆಟರು, ಏನೇನೋ ಮಾಡಕ್ ಹೋಗ್ಬಿಡ್ತಾರೆ. ಅದು ಲೆವೆಲ್ ಆಫ್ ಆಂಬಿಗ್ಯುಟಿ. ಏನೋ ಮಾಡಕ್ ಹೋಗಿ ಏನೋ ಆಗೋದು, ಅದೆಲ್ಲ ಆಂಬಿಗ್ಯುಟಿ. So risk alle we need to take many decisions. ಈಗ leaving the job ಅಥವಾ there is so much of risk. ಅದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಿಸ್ನೆಸ್ ಸೆಟಪ್ ಮಾಡ್ತಾರೆ ಎಷ್ಟೊಂದ್ ಜನ, ಗೊತ್ತಿಲ್ಲ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ. ಆಮೇಲೆ ಪೊಲಿಟಿಕಲ್ ಎಂಟರ್ ಆಗ್ತಾರೆ, ಅಲ್ಲಿ ರಿಸ್ಕ್ ಇರುತ್ತೆ. ಅವ್ರು ಸಕ್ಸಸ್ ಆಗ್ತಾರ, ಗೆಲ್ತಾರ ಎಲೆಕ್ಷನ್ ಅಲ್ಲಿ, ಅದು ಗೊತ್ತಿರಲ್ಲ. ಅದು ಅವ್ರ ಕೈಯಲ್ಲಿ ಇರಲ್ಲ ಕೆಲವು ಸಲ. ಸೊ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಡಿಸಿಷನ್ಸ್ ಅಲ್ಲಿ. ಆಮೇಲೆ ಆಪರೇಷನ್ಸ್, ಡಾಕ್ಟರ್ ಈಗ ಓಪನ್ ಹಾರ್ಟ್ ಸರ್ಜರಿ ಇರ್ಬೋದು, ಅಥವಾ ಇನ್ಯಾವುದೋ ಪಾರ್ಟ್ ಸರ್ಜರಿ ಇರ್ಬೋದು, ಸ್ಪೈನಲ್ ಕಾರ್ಡ್ ಇರ್ಬೋದು. ರಿಸ್ಕ್ ಉಳಿಯೋದೇ ಕಮ್ಮಿ. ಉಳಿತಾರ ಇಲ್ವಾ, ಫಸ್ಟೇ ಸೈನ್ ಹಾಕ್ಸ್ಕೊಬಿಡ್ತಾರೆ ನಮ್ ಕೈಲೆಲ್ಲ. ಆಪರೇಷನ್ ಥಿಯೇಟರ್ಗೆ ತಗೊಂಡೋಗಕ್ ಮೊದ್ಲೇನೆ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರೆ. ಯಾಕೆ? ಅವ್ರಿಗೂ ಗ್ಯಾರಂಟಿ ಇರಲ್ಲ. ಏನಾರು ಆದ್ರೆ ನಮ್ನ ಹೊಡೆದಾಕ್ಬಿಡ್ತಾರೆ ಅಂದ್ಬಿಟ್ಟು ಫಸ್ಟ್ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರೆ, ನಮ್ದು ಜಾಬ್ ಇದಲ್ಲ ಅಂತ. ಸೊ ಅದೆಲ್ಲ ಆಂಬಿಗ್ಯುಟಿ, ಅನ್ಸರ್ಟನಿಟಿ. ದೇರ್ ಮೇ ಬಿ ಗ್ರೂಪ್ ಡಿಸಿಷನ್ ಮೇಕಿಂಗ್. ಕೆಲವು ಸಲ ನಾವು ಮನೆಯಲ್ಲಿ ಡಿಸ್ಕಸ್ ಮಾಡ್ಬೇಕಾಗುತ್ತೆ, ಆಫೀಸಲ್ಲಿ ಡಿಸ್ಕಸ್ ಮಾಡ್ಬೇಕಾಗುತ್ತೆ, ಮಕ್ಕಳ ಜೊತೆನೂ ಡಿಸ್ಕಸ್ ಮಾಡ್ಬೇಕಾಗುತ್ತೆ, ಸ್ಟೂಡೆಂಟ್ಸ್ ಜೊತೆನೂ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಬ್ರೈನ್ ಸ್ಟಾರ್ಮಿಂಗ್ ಅಂದ್ರೆ ಒಂದ್ 10-12 ಜನ ಇರ್ತಾರೆ, ಎಲ್ಲರ ಹತ್ರ ಒಪಿನಿಯನ್ಸ್ ಕೇಳ್ಬೇಕು. ಒಪಿನಿಯನ್ ವೆದರ್ however silly it may be, you have to list down their views, then you have to analyze and then you have to come across. ಈಗ ಸದನದಲ್ಲಿ ಚರ್ಚೆ, ಎಲ್ಲಾರ್ದು ಡಿಸ್ಕಷನ್ ಚೆನ್ನಾಗಿರುತ್ತೆ ಅಂತ ಏನಿಲ್ಲ. ಕೆಲವ್ರದ್ದು ಡಮ್ಮಿ ಆಗಿರುತ್ತೆ, ಕೆಲವ್ರದ್ದು ವರ್ಸ್ಟ್ ಆಗಿರುತ್ತೆ, ಕೆಲವ್ರದ್ದು ಗುಡ್ ಇರುತ್ತೆ, ಕೆಲವ್ರದ್ದು ಎಕ್ಸಲೆಂಟ್ ಇರುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಆಲ್ ದ ವ್ಯೂಸ್. ಸೊ ದರ್ ಮೇ ಬಿ ಡೆಲ್ಫಿ ಟೆಕ್ನಿಕ್, ಡೆವಿಲ್ಸ್ ಅಡ್ವೊಕೇಟ್, ಮಲ್ಟಿಪಲ್ ಅಡ್ವೊಕೇಸಿ. ಸೊ Delphi technique is also a group decision making where you take the decision views of the others. Devil's technique, ಇಲ್ಲಿ ಎಲ್ಲೋ ಬಿಟ್ಟೋಗಿದೆ, ಡೆವಿಲ್ ಹೋಗಿ ದೇವಿ ಆಗ್ಬಿಟ್ಟಿದೆ, ಸಾರಿ ಅದು. ಸೊ ಡೆವಿಲ್ಸ್ ಡಿಸ್ಕಷನ್, ಡೆವಿಲ್ಸ್ ಅಡ್ವೊಕೇಟ್ ಅಂದ್ರೆ ನೀವು ಒಬ್ರನ್ನ ಅಪಾಯಿಂಟ್ ಮಾಡ್ತೀರಾ. ಅವನ್ ಜಾಬ್ ಇಸ್ ಟು ಕ್ರಿಟಿಸೈಸ್ ವಾಟ್ ಎವರ್ ದ ಡಿಸಿಷನ್ ದ ಹೆಡ್ ಮೇಕ್ಸ್. ಈಗ ತೆನಾಲಿ ರಾಮ ಇರ್ಬೋದು, ಬೀರ್ಬಲ್ ಇರ್ಬೋದು, ಅವ್ರ ರಾಜ ಕೃಷ್ಣದೇವರಾಯ ಮಾಡಿದ್ದಕ್ಕೆಲ್ಲ ಇದ್ ಮಾಡೋದು ಅಲ್ಲ, ಅಕ್ಬರ್ ಮಾಡಿದ್ದಕ್ಕೆಲ್ಲ ಕ್ರಿಟಿಸೈಸ್ ಮಾಡೋದೇ ಅವ್ರ ಕೆಲ್ಸ. ಅದು ಡೆವಿಲ್ಸ್ ಅಡ್ವೊಕೇಟ್ ಅಂತ ಹೇಳ್ತಾರೆ. ಈಗ ನಿಮ್ಮ ಯು ಆರ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ, ಯು ಅಪಾಯಿಂಟ್ ಎ ಡೆವಿಲ್ಸ್ ಅಡ್ವೊಕೇಟ್ whose job is to criticize and make you understand the consequences of the decision which you take. ಮನೆಯಲ್ಲಿ ಅಪ್ಪ ಹೇಳಿದಕ್ಕೆಲ್ಲ ಒಬ್ರು ಕೌಂಟರ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅದು ಡೆವಿಲ್ಸ್ ಅಡ್ವೊಕೇಟ್. ಅದ್ ಮೇ ಬಿ ಅಪಾಯಿಂಟ್ ಮಾಡಿರ್ಬೋದು ಅಥವಾ ನ್ಯಾಚುರಲ್ ಆಗಿ ಬರ್ಲೂಬಹುದು. ಮಲ್ಟಿಪಲ್ ಅಡ್ವೊಕೇಸಿ ಅಂತಂದ್ರೆ ಸೆಕೆಂಡ್ ಒಪಿನಿಯನ್. ಈಗ ಅಪೋಲೋ ನಾರಾಯಣ ಹೃದಯಾಲಯಕ್ಕೆ ಹೋಗಿ ತೋರಿಸ್ವಿ, ಅವ್ರು ಓಪನ್ ಹಾರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ, ನಾವು ಕೊಲಂಬಿಯಾ ಏಷ್ಯಾದಲ್ಲಿ ಹೋಗಿ ಇನ್ನೊಬ್ರು ಡಾಕ್ಟರ್ ತೋರಿಸ್ತೀವಿ, ಸೆಕೆಂಡ್ ಒಪಿನಿಯನ್ ತಗಂತೀವಿ. ಅದನ್ನ ಮಲ್ಟಿಪಲ್ ಅಡ್ವೊಕೇಸಿ ಅಂತ ಹೇಳ್ತೀವಿ. ಇನ್ನೊಬ್ರ ಹತ್ರ ಹೋಗಿ ಅದನ್ನ ಡಿಸ್ಕಸ್ ಮಾಡಿ ಆಮೇಲೆ ಡಿಸೈಡ್ ಮಾಡೋದು. ನಾವ್ ಯಾವಾಗ್ಲೂನು ಎಷ್ಟೊಂದ್ ಜನದ ಹತ್ರ ಕೇಳ್ತೀವಿ ವ್ಯೂನ, ಹಿಂಗ್ ಮಾಡಿದ್ರೆ ಹೆಂಗೆ, ಹಿಂಗ್ ಮಾಡಿದ್ರೆ ಹೆಂಗೆ, ನೀನ್ ಹೆಂಗ್ ಮಾಡಿದ್ದೆ, ಹಂಗ್ ಮಾಡಿದ್ರೆ ಸರಿ ಹೋಗುತ್ತಾ. ಅದ್ ನಾವು ವಿತೌಟ್ ನೋಯಿಂಗ್ ದ ವರ್ಡ್ ಮಲ್ಟಿಪಲ್ ಅಡ್ವೊಕೇಸಿ ವಿ ಆರ್ ಫಾಲೋಯಿಂಗ್ ದಟ್. ಅದನ್ನ ಮಲ್ಟಿಪಲ್ ಅಡ್ವೊಕೇಸಿ. ಎಷ್ಟೊಂದ್ ಸಲ ವಿ ಟೇಕ್ ಅ ಸೆಕೆಂಡ್ ಒಪಿನಿಯನ್. ಯಾರೇ ಡಾಕ್ಟರ್ ಹೇಳಿದ್ರು ನಾವು ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ತೀವಿ,
ಕ್ಯಾನ್ಸರ್ ಅಂದ್ಬಿಟ್ರೆ ಅಲ್ಲೇ ಪೇಷಂಟೇ ಸತ್ತೋಗ್ಬಿಟ್ಟಿರ್ತಾನೆ, ಇನ್ನೊಂದ್ಸಲ ಹೋಗಕ್ಕೆ ಇದೇ ಇರಲ್ಲ, ಅಷ್ಟು ಭಯಗಳಿರುತ್ತೆ ಮನುಷ್ಯನ್ಗೆ. ಡಿಸೀಸ್ಗಳು ಆತರ ಇದೆ ಈಗ, ಎಲ್ಲ ಎದುರುಕೊಳ್ಳೋ ಅಂತ ಡಿಸೀಸ್ಗಳೇ ಇದೆ. ಸೊ ವಿ ಗೋ ಫಾರ್ ಎ ಸೆಕೆಂಡ್ ಒಪಿನಿಯನ್ ಇನ್ನೊಬ್ಬ ಡಾಕ್ಟರ್ ಹತ್ರ. ಸೊ ಡೋಂಟ್ ಥಿಂಕ್ ಆಲ್ವೇಸ್ ಸೆಕೆಂಡ್ ಒಪಿನಿಯನ್ ಇಸ್ ನಾಟ್ ಆಲ್ವೇಸ್ ದ ಬೆಸ್ಟ್, ಬಟ್ ವಿ ಟೇಕ್ ಮೆನಿ ಡಿಸಿಷನ್, ಮೆನಿ ಇದು ಏನೋ ಕನ್ಸಲ್ಟೇಷನ್ ಮಾಡ್ತೀವಿ, ಆಮೇಲೆ ವಿ ಟೇಕ್ ಮೆನಿ ಡಿಸಿಷನ್ಸ್. So both has advantages and disadvantages, and you know that better. As a time constraint, I'll just summarize. And it's social pressure idde irutte yavagluve, and there may be a minority domination or a goal displacement. There may be a goal thing, adella final alli idde irutte. ಆಮೇಲೆ ಒಂದು ಕೇಸ್ ಸ್ಟಡಿ ಇದೆ ಇದರಲ್ಲಿ, ಟ್ರೈನ್ ಟ್ರ್ಯಾಕ್ ಅಂಡ್ ದ ಚಿಲ್ಡ್ರನ್ ಅಂತ. ಟ್ರೈನ್ ನೀವು ಕೇಳಿರ್ತೀರಾ ಅನ್ಸುತ್ತೆ, ವಾಟ್ಸಪ್ ಅಲ್ಲೆಲ್ಲ ಸರ್ಕ್ಯುಲೇಟ್ ಆಗ್ತಾ ಇದೆ ಇದು. ವಾಟ್ಸಪ್ ಅಲ್ಲಿ ಏನಾದ್ರು ನೋಡಿದ್ರೆ ಯು ಕ್ಯಾನ್ add this to me. It is not originated by me, it is just a case study which I have taken. ಎರಡು ಹಳಿ ಇರುತ್ತೆ, ಟ್ರೈನು ಎರಡು ಹಳಿನಲ್ಲೂ ಬರ್ತಾ ಇರುತ್ತೆ, ಎರಡು ಟ್ರೈನು ಬರ್ತಾ ಇರುತ್ತೆ. ಇಲ್ಲ, ಎರಡು ಹಳಿ ಇರುತ್ತೆ, ಒಂದ್ರಲ್ಲಿ ಟ್ರೈನ್ ಬರ್ತಾ ಇರುತ್ತೆ. ಒಂದ್ ಕಡೆ ಒಂದು ಮಗು ಆಟ ಆಡ್ತಾ ಇರುತ್ತೆ, ಇನ್ನೊಂದ್ ಕಡೆ 5 ಮಕ್ಕಳು ಆಟ ಆಡ್ತಾ ಇರ್ತಾರೆ. ಸೊ ನೀವು ಯಾವ ಹಳಿ, ಈಗ ಮಕ್ಕಳು ಆಡ್ತಾ ಇರೋದು ಈಗ ಡ್ರೈವರ್ ಕಾಣಿಸಿದೆ, ಈಗ ನಿಮ್ಮ ಡಿಸಿಷನ್ ಏನು? ಈಗ ಆ ಹಳಿ ಮೇಲೆ ಒಂದು ಡೆಡ್ ಹಳಿ ಅಂದ್ರೆ ಇದು ಟ್ರ್ಯಾಕ್, ಅಲ್ಲಿ ಟ್ರೈನ್ ಬರಲ್ಲ ಅಂತ ಗೊತ್ತಿದ್ದು ಅಲ್ಲಿ ಮಗು ಆಟ ಆಡ್ತಾ ಇದೆ. ಇನ್ನ 5 ಜನಕ್ಕೆ ಅಲ್ಲಿ ಟ್ರೈನ್ ಬರುತ್ತೆ ಅಂತ ಗೊತ್ತಿದ್ದು ಆಟ ಆಡ್ತಾ ಇದ್ದಾರೆ. ಈಗ ಡ್ರೈವರ್ ಡಿಸಿಷನ್ ಏನು? ಎ ಗ್ರೂಪ್ ಆಫ್ ಚಿಲ್ಡ್ರನ್ ವೇರ್ ಪ್ಲೇಯಿಂಗ್ ನಿಯರ್ ದ 2 ರೈಲ್ವೆ ಟ್ರ್ಯಾಕ್, ಒನ್ ಸ್ಟಿಲ್ ಇನ್ ಯೂಸ್ ವೈಲ್ ದ ಅದರ್ ಇಸ್ ಡಿಸ್ಯೂಸ್ಡ್, ಅಂದ್ರೆ ಅದ್ರಲ್ಲಿ ಯೂಸ್ ಮಾಡಲ್ಲ ಅದು. ಸೊ ಓನ್ಲಿ ಒನ್ ಚೈಲ್ಡ್ ಪ್ಲೇಡ್ ಆನ್ ದ ಡಿಸ್ಯೂಸ್ ಟ್ರ್ಯಾಕ್ ಅಂಡ್ ದ ರೆಸ್ಟ್ ವೇರ್ ಆನ್ ಆಪರೇಷನಲ್ ಟ್ರ್ಯಾಕ್. ಒಂದು ಯಾವುದು ಟ್ರೈನ್ ಬರಲ್ಲ ಅದ್ರ ಮೇಲೆ ಆಟ ಆಡ್ತಾ ಇರುತ್ತೆ, ಇನ್ನು 5 ಜನ ಟ್ರೈನ್ ಬರೋ ಹಳಿ ಮೇಲೆ ಆಟ ಆಡ್ತಾ ಇರ್ತಾರೆ. ಸೊ ದ ಟ್ರೈನ್ ಕೇಮ್ ಅಂಡ್ ದೇರ್ ವೇರ್ ಜಸ್ಟ್ ಬಿಸೈಡ್ ದ ಟ್ರ್ಯಾಕ್ ಇಂಟರ್ಚೇಂಜ್. ಯು ಕುಡ್ ಮೇಕ್ ದ ಟ್ರೈನ್ ಚೇಂಜ್ ಇಸ್ ಕೋರ್ಸ್ ಅಂಡ್ ಟು ದ ಡಿಸ್ಯೂಸ್ ಟ್ರ್ಯಾಕ್ ಅಂಡ್ ಸೇವ್ ಮೋಸ್ಟ್ ಆಫ್ ದ ಕಿಡ್ಸ್. ಸೊ ನೀವು ಯಾವ್ದು ಯೂಸ್ ಮಾಡದೇ ಇರೋ ಹಳಿ ಮೇಲೆ ಟ್ರೈನ್ ನ ಕಳಿಸ್ಬಿಟ್ಟು 5 ಜನ ಮಕ್ಕಳನ್ನ ಉಳಿಸ್ಬೋದು, ಇಲ್ಲ ಆ ಮಗು ಇಲ್ಲಿಗೆ ಬಂದ್ರೆ 5 ಜನ ಸತ್ಬಿಟ್ಟು ಒಂದ್ ಮಗು ಉಳಿಬಹುದು. ಸೊ ಈಗ ನೀವು ಏನ್ ಡಿಸಿಷನ್ ಮಾಡ್ತೀವಿ? However, that would also mean lone child playing by the disused track would be sacrificed, or would you be rather let the train go its way? Let's take a pause and think what kind of a decision would you make? 5 ಜನ ಮಕ್ಕಳು ಆಪರೇಷನಲ್ ಟ್ರ್ಯಾಕ್ ಮೇಲೆ ಆಟ ಆಡ್ತಾ ಇರ್ತಾರೆ, ಒಂದು ಮಗು ನಾನ್ ಆಪರೇಷನಲ್ ಟ್ರ್ಯಾಕ್ ಅಂದ್ರೆ ಅದ್ರ ಮೇಲೆ ಟ್ರೈನ್ ಹೋಗಲ್ಲ, ಅದ್ರ ಮೇಲೆ ಆಟ ಆಡ್ತಾ ಇರುತ್ತೆ. ಈಗ ನೀವು ಏನ್ ಡಿಸಿಷನ್ ಮಾಡ್ತೀರಿ? There may be ethical dilemma. Ethical dilemma irutte. It's easy to make a decision at such a situation. The reason is like you can save 5 lives instead of saving a boy who is playing in a disused track. So whereas the number of children are more there, saving 5, you can save 5 children there. Whereas on the other side, like you can sacrifice 1 boy. ಆದ್ರೆ ಇಲ್ಲಿ ಏನ್ ಸಿಚುಯೇಷನ್ ಅಂದ್ರೆ ಆ ಡಿಸ್ಯೂಸ್ ಟ್ರ್ಯಾಕ್ ಅಲ್ಲಿ ಇರ್ತಾನಲ್ಲ, ಅವ್ನು ಕರೆಕ್ಟ್ ಇರ್ತಾನೆ, ಅವನು ನಾನ್ ಆಪರೇಷನಲ್ ಟ್ರ್ಯಾಕ್ ಮೇಲೆ ಇರ್ತಾನೆ, ಇನ್ನ 5 ಜನ ಆಪರೇಷನಲ್ ಟ್ರ್ಯಾಕ್ ಮೇಲೆ ಇರ್ತಾರೆ. ಮೇಡಮ್, ಮಾನವೀಯತೆ ದೃಷ್ಟಿಯಿಂದ ಡ್ರೈವರ್ ಬ್ರೇಕ್ ಹಾಕ್ಬೇಕು. ಆ ಆಪ್ಷನ್ ಇಲ್ಲ, ಯಾರಾದ್ರೂ ಚೈನ್ ಎಳಿಬೇಕು. ಅದೇ ಇವಾಗ ಆ ತರ ಸಿಚುಯೇಷನ್, ಈಗ ಆ ಮಗು ಒಂದೇ ಒಂದ್ ಇದೆಯಲ್ಲ ಅದು ಕರೆಕ್ಟ್ ಇದೆ, ಈಗ 5 ಜನ ಇದಾರಲ್ಲ ಅದು ತಪ್ಪಿದೆ. ಈಗ ನೀವು ಸೇವ್ ಮಾಡಿದ್ರೆ
ಸರಿ ಇರೋ ಮಗು ಸತ್ತೋಗ್ಬಿಡುತ್ತೆ. ಈ ಕಡೆ ಅನ್ಯೂಸ್ ಟ್ರ್ಯಾಕ್ ಬಂದ್ರೆ ಸರಿ ಇರೋ ಮಗು ಸತ್ತೋಗ್ಬಿಡುತ್ತೆ, 5 ಜನ ಬಚಾವ್ ಆಗ್ತಾರೆ. ಬಟ್ ನೀವು ಹೆಂಗಿದೆ ಹಂಗೆ ಹೋದ್ರೆ 5 ಜನ ಸಾಯ್ತಾರೆ, ಸರಿ ಇರೋನ್ ಸರಿ ಬದುಕ್ತಾನೆ. ಸೊ ಇಂಥ ಸಿಚುಯೇಷನ್ಸ್ ಈಗ ಎಥಿಕಲ್ ಡೈಲೆಮಾ ಇಲ್ಲಿ. ಸೊ 5 ಜನ ಉಳಿಸೋದಕ್ಕೆ 5 ಜನ ಒಬ್ಬರನ್ನ ಬಲಿ ತಗೊಳ್ಳೋದು ಆದ್ರೆ ಅವ್ನ್ ಸರಿ ಇರ್ತಾನಲ್ಲ, But the driver doesn't know who is good or who is bad, no. ಅಲ್ಲ ನಾನ್ ಆಪರೇಷನಲ್ ಕರೆಕ್ಟ್ ಅಂತ ಗೊತ್ತಲ್ಲ. 100 ಅಪರಾಧಿಗಳು 5 ಜನ ಗೊತ್ತಿರುತ್ತೆ ಅಪರಾಧಿಗೆ ಶಿಕ್ಷೆ ಫೈನ್ ಆಗ್ಬಾರ್ದು. ಬರುತ್ತೆ ಅಂತ. ಡ್ರೈವರ್ ಈಗ ಅದೇ ಈಗ ಒಬ್ರು ಹೇಳಿದ್ರು ಎಷ್ಟ್ ಜನಕ್ಕೆ ಶಿಕ್ಷೆ ಆದ್ರೂ ಒಂದು ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ನಮ್ ಲಾ ಹೇಳುತ್ತೆ. ಸೊ ಈಗ ನಿಮ್ಗೆ ಈಗ ಎಥಿಕಲ್ ಡೈಲಮಾ, ಈಗ ಆ ಮಗು ಅನ್ಯೂಸ್ ಟ್ರ್ಯಾಕ್ ಮೇಲಿದೆ, ಆದ್ರೆ ಈ 5 ಜನ ಆಪರೇಷನಲ್ ಟ್ರ್ಯಾಕ್ ಮೇಲೆ ಇದಾರೆ. ಇವ್ರ 5 ಜನ ತಪ್ಪು, ಆ ಒಂದ್ ಮಗು ಕರೆಕ್ಟ್. ಈಗ ಡ್ರೈವರ್ ಹ್ಯಾಸ್ ಟು ಮೇಕ್ ಅ ಡಿಸಿಷನ್. ಈಗ ನಿಮ್ಮ ಎಥಿಕಲ್ ಈಗ ಮಾಡ್ಬೇಕಾಗತ್ತೆ. ಮೋಸ್ಟ್ ಆಫ್ ದ ಥಿಂಗ್ ಚೂಸ್ ಡೈವರ್ಟ್ ದ ಟ್ರೈನ್ ಟು ಅಂಡ್ ಸ್ಯಾಕ್ರಿಫೈಸ್ 1 child. Most of the people will choose that to save most of the children at expense of only 1 child. And most decision make morally and emotionally. ಯಾಕೆ ಮಾನವೀಯತೆ ದೃಷ್ಟಿಯಿಂದ ಅಥವಾ 5 ಜನ ಮಕ್ಕಳು ಉಳಿಸ್ಬೋದು, ಒಬ್ಬನ್ನ ಸಾಯಿಸ್ಬೋದು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಲಾ ಏನ್ ಹೇಳುತ್ತೆ, ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು, ಎಷ್ಟು ಜನ ಇವ್ರಿಗೆ ಶಿಕ್ಷೆ ಆದ್ರೂನು ಅಂತ ಹೇಳುತ್ತೆ. ಆಗ ನಾವು ಡಿಸಿಷನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಇದ್ರಲ್ಲಿ. ಬಿಕಾಸ್ ಆಫ್ ignorant friends who has to play. ಈಗ ನಾವು ಕ್ಲಾಸಿಗೆ ಬಂದಿರೋರ್ಗೆ ಬೈತೀವಿ, ಯಾಕೆ ಬಂದಿಲ್ಲ ಅಂತ ಎಲ್ಲ, ಬರ್ದೇ ಇದ್ದವ್ರಿಗೆ ಬಂದಿರೋರ್ ಮುಂದೆ ಬೈತೀವಿ. ಬಂದಿಲ್ದೇ ಇದ್ದವ್ರು ಮನೇಲಿ ಇರ್ತಾರೆ, ಆರಾಮಾಗಿ ಬೈಸ್ಕೊಳ್ಳೋದೇ ಇಲ್ಲ. ನಾವು ಕ್ಲಾಸಲ್ಲಿ ಹೋಗ್ಬಿಟ್ಟು ಬಂದಿರೋರ್ ಮುಂದೆ ಬೈತೀವಿ. ಹಂಗೆ ಈಗ ಮಕ್ಕಳು ಸರಿ ಇರೋನು ಈಗ ಒಂದು ಟ್ರೈನ್ ಅನ್ಯೂಸ್ ಟ್ರ್ಯಾಕ್ ಅಲ್ಲಿ ಆಡ್ತಾ ಇದ್ದಾನೆ. ಸೊ ದಿಸ್ ಕೈಂಡ್ ಆಫ್ ಡೈಲಮಾ happens around us every day in the office, community, politics, especially in the democratic society. Yeah, minority is sacrificed often for the interest of the majority. So no matter how foolish, ignorant majority are, yeah, we have to be majority ne ಗೆಲ್ಲದೆ. It's a question of rationality rather than morality. Thinking logically.